ಪ್ರತಿಯೊಂದು ಸ್ಟಾಕ್ ಅಲ್ಲಿ ಅದರದೇ ಆದಂತ ಒಬ್ಬ ಆಪರೇಟರ್ ಇರ್ತಾನೆ. ಯಾವಾಗ ಪ್ರೀವಿಯಸ್ ಹೈನ ಬ್ರೇಕ್ಔಟ್ ಮಾಡಿ ನ್ಯೂ ಹೈ ಕ್ರಿಯೇಟ್ ಮಾಡ್ತಾನೋ ಅವಾಗ ನಾವು ಇದನ್ನ ಹೈಯರ್ ಹೈ ಅಂತ ತಗೊಂಡ್ವಿ. ಟೆಕ್ನಿಕಲ್ ಅನಾಲಿಸಿಸ್ ಅಲ್ಲಿ ಟ್ರೇಡ್ ವಿತ್ ಟ್ರೆಂಡ್ ಅಂತ ಕರೀತಾರೆ. ಬಿಗಿನಿಂಗ್ ಪಾಯಿಂಟ್ ಬಂದು ನಾನು ಹೈಯರ್ ಲೋ ಅಂತ ತಗೊಂಡ್ವಿ, ಈ ಟಾಪ್ ಪಾಯಿಂಟ್ ಬಂದು ನಾನು ಹೈಯರ್ ಹೈ ಅಂತ ತಗೊಂಡ್ವಿ. ಟ್ರೆಂಡ್ ಡೈರೆಕ್ಷನ್ ನಾವು ಬೈ ಮಾಡಬೇಕಾಗುತ್ತೆ. ಡೌನ್ ಟ್ರೆಂಡ್ ಅಲ್ಲಿ ಇದ್ದಾಗ ಶಾರ್ಟ್ ಮಾಡಬೇಕಿಲ್ಲ, ಇಗ್ನೋರ್ ಮಾಡಬೇಕಾಗಿರುತ್ತೆ ಸ್ಟಾಕ್ಸ್ ನ. ಸೈಡ್ ವೇಸ್ ಅಲ್ಲಿ ಇದ್ದಾಗ ಅದು ಅಪ್ ಟ್ರೆಂಡ್ ಆದ್ರೂ ಬ್ಲಾಸ್ಟ್ ಆಗ್ಬೋದು, ಡೌನ್ ಟ್ರೆಂಡ್ ಆದ್ರೂ ಬ್ಲಾಸ್ಟ್ ಆಗ್ಬೋದು. ಬೇಸ್ಡ್ ಆನ್ ದ ಪ್ರೀವಿಯಸ್ ಟ್ರೆಂಡ್ ಬೇಸ್ ಇಟ್ಕೊಂಡು ನಾವು ಪ್ರಿಡಿಕ್ಷನ್ ಅನ್ನೋದು ಮಾಡಬೇಕಾಗುತ್ತೆ. ಯಾವ್ದಾದ್ರು ಒಂದು ಸ್ಟಾಕ್ ಅಕ್ಯುಮುಲೇಟ್ ಆಗ್ತಾ ಇದೆ ಅಂತಂದ್ರೆ ಅಲ್ಲಿ ಬಿಗ್ ಮನಿ ರೇಂಜ್ ನ ಕ್ರಿಯೇಟ್ ಮಾಡಿಕೊಂಡು ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಟ್ರೇಡ್ ವಿತ್ ಸ್ಮಾರ್ಟ್ ಮನಿ ಯೂಟ್ಯೂಬ್ ಚಾನಲ್. ನಾನು ಚಲಪತಿ, ನಿಮ್ಮ ಟ್ರೇಡಿಂಗ್ ಮೆಂಟರ್. ಇವತ್ತಿನ ವಿಡಿಯೋನಲ್ಲಿ ನಾವು ಕಂಪ್ಲೀಟ್ ಟೈಪ್ಸ್ ಆಫ್ ಟ್ರೆಂಡ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಅಂದರೆ ಟ್ರೆಂಡ್ಸ್ ಹೇಗೆ ಫಾರ್ಮ್ ಆಗುತ್ತೆ, ಅಪ್ ಟ್ರೆಂಡ್, ಡೌನ್ ಟ್ರೆಂಡ್ ಮತ್ತು ಹಾರಿಜೆಂಟಲ್ ಅಂತ ಕರಿತೀವಿ. ಸೊ ಈ ಟ್ರೆಂಡ್ಸ್ನ ಯೂಸ್ ಮಾಡ್ಕೊಂಡು ನಾವು ಹೇಗೆ ಟ್ರೇಡಿಂಗ್ ಆಪರ್ಚುನಿಟೀಸ್ನ ಹುಡ್ಕೋದಂತ ಹೇಳ್ಬಿಟ್ಟು ಲೈವ್ ಎಕ್ಸಾಂಪಲ್ ಮುಖಾಂತರ ತಿಳ್ಕೊತಾ ಹೋಗೋಣ. ಸ್ನೇಹಿತರೆ, ಟೈಪ್ಸ್ ಆಫ್ ಟ್ರೆಂಡ್ಸ್ ಅಂತ ಬಂದಾಗ ನಮಗೆ 3 ಥರ ಟ್ರೆಂಡ್ ಇರುತ್ತೆ. ಒಂದು ಬಂದು ಅಪ್ ಟ್ರೆಂಡ್ ಅಂತ ಕರಿತೀವಿ, ಅಪ್ ಟ್ರೆಂಡ್. ಆ್ಯಂಡ್ ಸೆಕೆಂಡ್ ಒನ್ ಬಂದು ಡೌನ್ ಟ್ರೆಂಡ್. ಅಂಡ್ ಥರ್ಡ್ ಒನ್ ಬಂದು ಹಾರಿಜೆಂಟಲ್ ಅಥವಾ ಸೈಡ್ ವೇಸ್ ಆಕ್ಷನ್ ಅಂತ ಕರಿತೀವಿ. ಇದನ್ನ ಸೈಡ್ ವೇಸ್ ಟ್ರೆಂಡ್ ನ ಅಕ್ಯುಮುಲೇಷನ್ ಅಂತಾನೂ ಕರೀತಾರೆ ಅಥವಾ ಹಾರಿಜೆಂಟಲ್ ಟ್ರೆಂಡ್ ಅಂತಾನೂ ಕರೀತಾರೆ. ಓಕೆನಾ? ಸೊ ಈ 3 ಒಂದೇ ಹೆಸರೇ. ಈಗ ಅಪ್ ಟ್ರೆಂಡ್ ಅಂತ ಕರೆದಾಗ, ಲೆಟ್ಸ್ ಸೇ ಯಾವ್ದಾದ್ರು ಒಂದು ಸ್ಟಾಕ್ ಅಪ್ ಟ್ರೆಂಡ್ ಅಲ್ಲಿ ಇದೆ, ಬುಲ್ಲಿಶ್ ಟ್ರೆಂಡ್ ಅಲ್ಲಿ ಇದೆ ಅಂತ ಹೇಳಿದಾಗ ಅದು ಯಾವ ತರ ಫಾರ್ಮೇಶನ್ ಆಗುತ್ತೆ, ಮತ್ತೆ ಡೌನ್ ಟ್ರೆಂಡ್ ಅಂತ ಕರೆದಾಗ ಯಾವ ತರ ಫಾರ್ಮೇಶನ್ ಆಗುತ್ತೆ, ಸೈಡ್ ವೇಸ್ ಯಾವ ತರ ಫಾರ್ಮೇಶನ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಡಿಟೇಲ್ಡ್ ಆಗಿ ತಿಳ್ಕೊಂತ ಹೋಗೋಣ. ಸ್ನೇಹಿತರೆ, ಟೆಕ್ನಿಕಲ್ ಅನಾಲಿಸಿಸ್ ಅಲ್ಲಿ ಟ್ರೇಡ್ ವಿತ್ ಟ್ರೆಂಡ್ ಅಂತ ಕರೀತಾರೆ. ಓಕೆನಾ? ಟ್ರೆಂಡ್ ಈಸ್ ಯುವರ್ ಫ್ರೆಂಡ್ ಅಂತ ಕರೀತಾರೆ. ಸೊ ಫಾಲೋ ದ ಟ್ರೆಂಡ್ ಅಂತ ಹೇಳ್ತಾರೆ. ಸೊ ಇದೆಲ್ಲ ಏನಕ್ಕೆ ಹೇಳ್ತಾರೆ ಅಂದ್ರೆ, ನಾವು ಯಾವತ್ತು ಟ್ರೆಂಡ್ಗೆ ಅಗೇನೆಸ್ಟ್ ಹೋಗೋಕ್ಕಾಗಲ್ಲ. ಸೊ ಅದೇ ರೀತಿ ಸ್ಟಾಕ್ ಮಾರ್ಕೆಟ್ ಅಂತ ಬಂದಾಗ, ಇಫ್ ಇನ್ ಕೇಸ್ ಅಪ್ ಟ್ರೆಂಡ್ ಅಲ್ಲಿ ಇದೆ ಅಂತಂದ್ರೆ ನಾವು ಅಪ್ ಟ್ರೆಂಡ್ ಡೈರೆಕ್ಷನ್ ನಾವು ಬೈ ಮಾಡಬೇಕಾಗತ್ತೆ. ಡೌನ್ ಟ್ರೆಂಡ್ ಅಲ್ಲಿ ಇದ್ದಾಗ ಶಾರ್ಟ್ ಮಾಡಬೇಕಿಲ್ಲ, ಇಗ್ನೋರ್ ಮಾಡಬೇಕಾಗಿರುತ್ತೆ ಸ್ಟಾಕ್ಸ್ ನ. ಸೈಡ್ ವೇಸ್ ಅಲ್ಲಿ ಇದ್ದಾಗ ಅದು ಅಪ್ ಟ್ರೆಂಡ್ ಆದ್ರೂ ಬ್ಲಾಸ್ಟ್ ಆಗ್ಬೋದು, ಡೌನ್ ಟ್ರೆಂಡ್ ಆದ್ರೂ ಬ್ಲಾಸ್ಟ್ ಆಗ್ಬೋದು. ಬೇಸ್ಡ್ ಆನ್ ದ ಪ್ರೀವಿಯಸ್ ಟ್ರೆಂಡ್ ಬೇಸ್ ಇಟ್ಕೊಂಡು ನಾವು ಪ್ರಿಡಿಕ್ಷನ್ ಅನ್ನೋದು ಮಾಡಬೇಕಾಗತ್ತೆ. ಸೊ ಇದು ನಾವು ಡಿಟೇಲ್ಡ್ ಆಗಿ 1 by 1 ತಿಳ್ಕೊಂತ ಹೋಗೋಣ. ಈ ಟ್ರೆಂಡ್ಸ್ ನ ಸುಮಾರು ಜನ ಮಿಸ್ಟೇಕ್ಸ್ ಮಾಡ್ತಾರೆ. ಅಂದ್ರೆ ಟ್ರೆಂಡ್ ನ ಅಪ್ ಟ್ರೆಂಡ್ ಯಾವುದು, ಡೌನ್ ಟ್ರೆಂಡ್ ಯಾವುದು, ಮತ್ತೆ ಸೈಡ್ ವೇಸ್ ಆಕ್ಷನ್ ಯಾವುದು, ಅದ್ರ ಬೇಸಿಕ್ ಚೆಕ್ಸ್ ಏನ್ ತಗೋಬೇಕಂತ ಹೇಳ್ಬಿಟ್ಟು. ಈಗ ಫಸ್ಟ್ ನಾವು ಅಪ್ ಟ್ರೆಂಡ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಲೆಟ್ಸ್ ಸೇ ಫಸ್ಟ್ ಬಂದು ಅಪ್ ಟ್ರೆಂಡ್. ಸೊ ಅಪ್ ಟ್ರೆಂಡ್ ಹೇಗೆ ಕ್ರಿಯೇಟ್ ಆಗುತ್ತೆ ಅಂತಂದ್ರೆ, ಯಾವ್ದಾದ್ರು ಒಂದು ಸ್ಟಾಕ್ ಲೆಟ್ಸ್ ಈ ತರ ಒಂದು ಹೈಯರ್ ಹೈ, ಹೈಯರ್ ಲೋ, ಹೈಯರ್ ಹೈ, ಹೈಯರ್ ಲೋ, ಹೈಯರ್ ಹೈ, ಹೈಯರ್ ಲೋ, ಹೈಯರ್ ಹೈ. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಬೇಕಾಗಿರೋದು ಏನಪ್ಪಾ ಅಂತಂದ್ರೆ, ಅಪ್ ಟ್ರೆಂಡ್ ನೀವು ಅನಾಲಿಸಿಸ್ ಮಾಡುವಾಗ 2 ಪದನ ಜ್ಞಾಪಕ ಇಟ್ಕೊಳ್ಳಿ. ಒಂದು ಎಚ್ ಎಚ್ ಅಂತ ಕರಿತೀವಿ, ಇನ್ನೊಂದು ಎಚ್ ಎಲ್ ಅಂತ ಕರಿತೀವಿ. ಎಚ್ ಎಚ್ ಅಂದ್ರೆ ಹೈಯರ್ ಹೈ ಅಂತ, ಎಚ್ ಎಲ್ ಅಂದ್ರೆ ಹೈಯರ್ ಲೋ ಅಂತ. ಸೊ ಇಲ್ಲಿ ಇದೆಯಲ್ವಾ, ಈ ಬಿಗಿನಿಂಗ್ ಪಾಯಿಂಟ್ ಬಂದು ನಾನು ಹೈಯರ್ ಲೋ ಅಂತ ತಗೊಂತೀನಿ, ಈ ಟಾಪ್ ಪಾಯಿಂಟ್ ಬಂದು ನಾನು ಹೈಯರ್ ಹೈ ಅಂತ ತಗೊಂತೀನಿ. ಹಾಗೆ ಅದೇ ರೀತಿ ಹೈಯರ್ ಲೋ, ಹೈಯರ್ ಹೈ, ಹೈಯರ್ ಲೋ, ಹೈಯರ್ ಹೈ, ಹೈಯರ್ ಲೋ ಅಂಡ್ ಹೈಯರ್ ಹೈ. ಓಕೆನಾ? ಸೊ ಇಷ್ಟು ಕಂಪ್ಲೀಟ್ ಹೈಯರ್ ಹೈ ಫಾರ್ಮೇಶನ್. ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೇಕಿರೋದು ಏನಪ್ಪಾ ಅಂದ್ರೆ, ಅಪ್ ಟ್ರೆಂಡ್ ಫಾರ್ಮೇಶನ್ ಆಗುವಾಗ ನೋಡಿ, ಈ ಹೈ ಕ್ರಿಯೇಟ್ ಆಯ್ತಲ್ವಾ, ಇಲ್ಲಿ ಈ ಪಾಯಿಂಟ್ ಅಲ್ಲಿ ಏನಿದು ಹೈ ಕ್ರಿಯೇಟ್ ಆಯ್ತು. ಇಲ್ಲಿ ಹೈ ಕ್ರಿಯೇಟ್ ಆದ ನಂತರ ಮತ್ತೆ ನಿಮ್ಗೆ ನೋಡಿ ಈ ಲೋ ಇದೆಯಲ್ವಾ, ಹೈಯರ್ ಲೋ, ಇಲ್ಲಿ ಬ್ರೇಕ್ ಡೌನ್ ಆಗಿಲ್ಲ. ಓಕೆನಾ? ಅದಕ್ಕಿಂತ ಮೇಲ್ಗಡೆನೆ ಟ್ರೆಂಡ್ ಅನ್ನೋದು ಸಪೋರ್ಟ್ ತಗೊಂತಾ ಇದೆ. ಸೊ ಇದು ಎಕ್ಸಾಕ್ಟ್ಲಿ ಈ ಪಾಯಿಂಟ್ ತನಕ ರಿಟ್ರೇಸ್ಮೆಂಟ್ ಆಗಿ, ಏನ್ ಇಲ್ಲಿಂದ ಇಲ್ಲಿದಂಗ ರಿಟ್ರೇಸ್ಮೆಂಟ್ ಆಗಿ ಮತ್ತೆ ಪ್ರೈಸ್ ಬೌನ್ಸ್ ಬ್ಯಾಕ್ ಆಗ್ತದೆ. ಮತ್ತೆ ನಾನು ಯಾಕೆ ಸರ್ ಇದನ್ನ ಹೈಯರ್ ಹೈ ಅಂತ ತಗೋಬೇಕು ಅಂತಂದ್ರೆ ಸ್ನೇಹಿತರೆ, ಏನ್ ನಾವು ನೆಕ್ಸ್ಟ್ ಹೈಯರ್ ಹೈ ನೋಡ್ತಿದೀವಿ, ಇದು ಒಂದು ಪ್ರೀವಿಯಸ್ ಹೈ ಇತ್ತಲ್ವಾ, ಈ ಹೈನ ಬ್ರೇಕ್ಔಟ್ ಮಾಡಿದ್ದಾನೆ. ಸೊ ಯಾವಾಗ ಪ್ರೀವಿಯಸ್ ಹೈನ ಬ್ರೇಕ್ಔಟ್ ಮಾಡಿ ನ್ಯೂ ಹೈ ಕ್ರಿಯೇಟ್ ಮಾಡ್ತಾನೋ ಅವಾಗ ನಾವು ಇದನ್ನ ಹೈಯರ್ ಹೈ ಅಂತ ತಗೊಂತೀವಿ. ಯಾಕಂತಂದ್ರೆ ಪ್ರೀವಿಯಸ್ ಹೈಯರ್ ಲೋ ಬಂದು ಪ್ರೊಟೆಕ್ಟೆಡ್ ಆಗಿದೆ. ಓಕೆನಾ? ಇದನ್ನ ಬ್ರೇಕ್ ಡೌನ್ ಮಾಡಿಲ್ಲ. ಆದ್ರೆ ಪ್ರೀವಿಯಸ್ ಹೈಯರ್ ಹೈ ಬಂದು ಬ್ರೇಕ್ಔಟ್ ಆಗಿದೆ. ಸೊ ಅದಕ್ಕೆ ನಾವು ನ್ಯೂ ಹೈಯರ್ ಹೈ ಅನ್ನೋದು ಫಾರ್ಮೇಶನ್ ಆಗಿದೆ. ಅದೇ ರೀತಿ ಅಲ್ಲಿಂದ ನೆಕ್ಸ್ಟ್ ನಮಗೆ ರಿಟ್ರೇಸ್ಮೆಂಟ್ ಅನ್ನೋದು ಕ್ರಿಯೇಟ್ ಆಗ್ತಾ ಇದೆ. ನಮಗೆ ಪ್ರೀವಿಯಸ್ ಹೈಯರ್ ಲೋ ಯಾವ ಲೆವೆಲ್ ಅಲ್ಲಿ ಇತ್ತು ನೋಡಿ, ಈ ಪಾಯಿಂಟ್ ಅಲ್ಲಿ ನಮ್ಗೆ ಪ್ರೀವಿಯಸ್ ಹೈಯರ್ ಲೋ ಇದೆ. ಸೊ ಇದು ಪ್ರೊಟೆಕ್ಟೆಡ್ ಆಗಿದೆ. ಈ ಪ್ರೀವಿಯಸ್ ಹೈಯರ್ ಲೋ ಬಂದು ನಮಗೆ ಪ್ರೊಟೆಕ್ಟೆಡ್ ಆಗಿದೆ. ಯಾಕಂದ್ರೆ ರಿಟ್ರೇಸ್ಮೆಂಟ್ ಬರುವಾಗ ಈ ಪ್ರೀವಿಯಸ್ ಹೈಯರ್ ಲೋನ ಬ್ರೇಕ್ ಡೌನ್ ಮಾಡಿಲ್ಲ. ಅದೇ ರೀತಿ ಎಬೋ ಈ ಪ್ರೀವಿಯಸ್ ಹೈ ಇತ್ತಲ್ವಾ, ಇದನ್ನ ಬ್ರೇಕ್ಔಟ್ ಮಾಡಿದ್ದಾನೆ. ಅದಕ್ಕೆ ನಾವು ಇದನ್ನ ಹೈಯರ್ ಹೈ ಅಂತ ತಗೊಂತೀವಿ. ಅಂಡ್ ಪ್ರೀವಿಯಸ್ ಹೈ ಲೋನ ಬ್ರೇಕ್ ಡೌನ್ ಮಾಡಲ್ಲ, ಅದಕ್ಕೆ ನಾವು ಇದನ್ನ ಹೈಯರ್ ಲೋ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಒಂದು ಅಪ್ ಟ್ರೆಂಡ್ ಫಾರ್ಮೇಶನ್ ಕ್ರಿಯೇಟ್ ಆಗುವಾಗ ನಾವು ಅಬ್ಸರ್ವ್ ಮಾಡ್ಬೇಕಾಗಿರೋದು ಏನಪ್ಪಾ ಅಂತಂದ್ರೆ, ಒಂದು ಹೈ ಕ್ರಿಯೇಟ್ ಆಗಬೇಕು, ಅದು ಕಂಟಿನ್ಯೂಸ್ ಟ್ರೆಂಡಿ ಮೂವ್ ಅಲ್ಲಿ ಇರಬೇಕು. ಈಗ ಫಾರ್ ಎಕ್ಸಾಂಪಲ್ ಹಾರಿಜೆಂಟಲ್ ಟ್ರೆಂಡ್ ಅಲ್ಲಿ ಏನಾಗುತ್ತೆ, ಸೈಡ್ ವೇಸ್ ಆಕ್ಷನ್ ಅಲ್ಲೆಲ್ಲ ಕ್ರಿಯೇಟ್ ಆಗ್ತಿರತ್ತೆ. ಸೊ ಒಂದು ಟ್ರೆಂಡಿ ಮೂವ್ ಕ್ರಿಯೇಟ್ ಆಗ್ತಾ ಇರಬೇಕು. ಅಟ್ ದ ಸೇಮ್ ಟೈಮು ಎವ್ರಿ ಹೈಯರ್ ಲೋ ನೀವೇನ್ ನೋಡ್ತಾ ಇದ್ರ, ಇದು ಬಂದು ಪ್ರೊಟೆಕ್ಟೆಡ್ ಆಗಿರಬೇಕು.
ಅಂದ್ರೆ ಒಂದು ಹೈಯರ್ ಲೋ ಕಂಪೇರ್ ಮಾಡಿದಾಗ ನೆಕ್ಸ್ಟ್ ಹೈಯರ್ ಲೋ ಅದಕ್ಕಿಂತ ಮೇಲ್ಗಡೆ ಇರಬೇಕು. ಅದೇ ರೀತಿ ನಿಮಗೆ ಒಂದು ಏಣಿ ಹತ್ತದಂಗೆ, ಒಂದು ಸ್ಟೆಪ್ಸ್ ಹತ್ತದಂಗೆ ನಿಮಗೆ ಈ ತರ ಒಂದು ಫಾರ್ಮೇಶನ್ ಕ್ರಿಯೇಟ್ ಆಗ್ತಾ ಇರಬೇಕು. ಹೈಸು ಮತ್ತೆ ಲೋಸ್ನ ನೀವು ನೋಡಿದಾಗ. ಸೊ ಇದನ್ನ ನಾವು ಕಂಪ್ಲೀಟ್ ಅಪ್ ಟ್ರೆಂಡ್ ಅಂತ ಕರಿತೀವಿ. ಇದರಲ್ಲಿ ನಿಮಗೆ ಎರಡು ತರ ಇರುತ್ತೆ. ಒಂದು ಅಗ್ರೆಸಿವ್ ಅಪ್ ಟ್ರೆಂಡ್ ಇರುತ್ತೆ, ಇನ್ನೊಂದು ಸ್ಲೋ ಅಪ್ ಟ್ರೆಂಡ್ ಇರುತ್ತೆ. ಸೊ ನಿಮ್ಗೆ ಅದು ಸಪ್ಲೈ ಅಂಡ್ ಡಿಮ್ಯಾಂಡ್ ಅಲ್ಲಿ ನೀಟಾಗಿ ಅರ್ಥ ಆಗುತ್ತೆ. ಸೊ ಈಗ ನಾವು ಜಸ್ಟ್ ಅರ್ಥ ಮಾಡ್ಕೊಳ್ಳೋಣ, ಜಸ್ಟ್ ಅಪ್ ಟ್ರೆಂಡ್ ಹೇಗೆ ಕ್ರಿಯೇಟ್ ಆಗುತ್ತೆ ಮಾರ್ಕೆಟ್ ಅಲ್ಲಿ, ನಾವು ಯಾವ ತರ ಟ್ರೇಡಿಂಗ್ ಆಪರ್ಚುನಿಟೀಸ್ ನ ಹುಡುಕ್ಬೇಕಂತ ಹೇಳ್ಬಿಟ್ಟು. ಸೊ ಇದ್ರೆ ಅಪ್ ಟ್ರೆಂಡ್ ಅಲ್ಲಿ ನಾನು ನಿಮಗೆ ಹೇಳ್ತೀನಿ ಎಲ್ಲಿ ನೀವು ಟ್ರೇಡ್ ನ ಎಕ್ಸಿಕ್ಯೂಟ್ ಮಾಡ್ಬೇಕಂತ. ಲೆಟ್ಸ್ ಸೇ ಈ ತರ ಒಂದು ಹೈಯರ್ ಹೈ ಕ್ರಿಯೇಟ್ ಆಗಿದೆ, ಇಲ್ಲಿಂದ ಹಿಡಿದು ಇಲ್ಲಿ ತನಕ ನನಗೊಂದು ಹೈಯರ್ ಹೈ ಫಾರ್ಮೇಶನ್ ಕ್ರಿಯೇಟ್ ಆಗಿದೆ. ಅದಾದ್ಮೇಲೆ ರೀಟ್ರೇಸ್ಮೆಂಟ್ ಅಂತ ಬರುತ್ತಲ್ವಾ, ಈ ರೀಟ್ರೇಸ್ಮೆಂಟ್ ಅಲ್ಲಿ ನಾವು ಎಂಟ್ರಿ ತಗೋಬೇಕಾಗಿರುತ್ತೆ. ದೆನ್ ಅಗೇನ್ ನೀವು ಕ್ವಶನ್ ಕೇಳ್ಬೋದು, ಸರ್ ಇಲ್ಲಿ ತನಕನೇ ರೀಟ್ರೇಸ್ಮೆಂಟ್ ಆಗುತ್ತೆ ಅಂತ ನಮ್ಗೆ ಹೆಂಗ್ ಗೊತ್ತಾಗುತ್ತೆ ಸರ್ ಅಂತ ಹೇಳ್ಬಿಟ್ಟು. ಅದಕ್ಕೆ ಅಂತ ಒಂದಷ್ಟು ಟೂಲ್ಸ್ ಇದೆ ಸ್ನೇಹಿತರೆ. ಫಿಬೊನಾಕಿ ಅನ್ನೋದು ಒಂದು ಫೇಮಸ್ ಟೂಲ್, ಎಲ್ಲಿ ತನಕ ರೀಟ್ರೇಸ್ಮೆಂಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಐಡೆಂಟಿಫೈ ಮಾಡಕ್ಕೆ. ಮತ್ತೆ RSI ಓವರ್ ಸೋಲ್ಡ್ ಅನ್ನೋ ಒಂದು ಕಾನ್ಸೆಪ್ಟ್, ಲೆಸ್ ದೆನ್ 40 ಅಥವಾ ಲೆಸ್ ದೆನ್ 35 ರೀಟ್ರೇಸ್ಮೆಂಟ್ ಅಲ್ಲಿ ಬಂದಾಗ RSI ಅದು ಒಂದು ಒಳ್ಳೆ ಲೆವೆಲ್ ನಮಗೆ ಬೈ ಮಾಡಕ್ಕೆ. CCI ಅನ್ನೋ ಇಂಡಿಕೇಟರ್ -100 ಕ್ರಾಸ್ ಓವರ್, ಈ ಲೆವೆಲ್ ಅಲ್ಲಿ ನಮಗೆ ಕ್ರಾಸ್ ಓವರ್ ಕೊಟ್ಟಂದ್ರೆ ಅದು ಒಂದು ಬೆಸ್ಟ್ ಲೆವೆಲ್. ಸೊ ಈ ತರ ಸುಮಾರು ಇಂಡಿಕೇಟರ್ಸ್ ಇದೆ, ಸುಮಾರು ಲೆವೆಲ್ ಆಫ್ ಅನಾಲಿಸಿಸ್ ಟೂಲ್ಸ್ ಇದೆ ನಮಗೆ ಈ ರೀಟ್ರೇಸ್ಮೆಂಟ್ ಅಲ್ಲಿ ನಾವು ಬೈ ಮಾಡಕ್ಕೆ. ನಾನೊಂದಷ್ಟು ಎಕ್ಸಾಂಪಲ್ಸ್ ನಿಮ್ಗೆ ನೀಟಾಗಿ ತೋರಿಸ್ಕೊಡ್ತೀನಿ. ಸೊ ಈಗ ನಾವು ಜಸ್ಟ್ ಅರ್ಥ ಮಾಡ್ಕೊಳ್ಳೋಣ ಅಪ್ ಟ್ರೆಂಡ್ ಅಂದ್ರೆ ಏನು, ಅದು ಯಾವ ತರ ಫಾರ್ಮೇಶನ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಈ ತರ ಹೈಯರ್ ಹೈ ಸ್ಟ್ರಕ್ಚರ್ ಕ್ರಿಯೇಟ್ ಆಗುತ್ತೆ. ನೆಕ್ಸ್ಟ್ ಬಂದು ಡೌನ್ ಟ್ರೆಂಡ್. ಓಕೆನಾ, ಸೊ ಡೌನ್ ಟ್ರೆಂಡ್ ಯಾವ ತರ ಫಾರ್ಮೇಶನ್ ಆಗುತ್ತೆ ಅಂತ ನಾವು ತಿಳ್ಕೊಳ್ಳೋಣ. ಸೆಕೆಂಡ್ ಒನ್ ಬಂದು, ಸೊ ಡೌನ್ ಟ್ರೆಂಡ್ ಕ್ರಿಯೇಟ್ ಆಗುವಾಗ ನಾವು ಇದು ಲೋಯರ್ ಲೋ, ಲೋಯರ್ ಹೈ, ಲೋಯರ್ ಲೋ ಸ್ಟ್ರಕ್ಚರ್ ನ ನೋಡ್ತೀವಿ. ಅದು ಹೇಗೆ ಅಂತಂದ್ರೆ ಯಾವ್ದಾದ್ರು ಒಂದು ಸ್ಟಾಕ್ ಇತ್ರ ಒಂದು ಲೋಯರ್ ಲೋ, ಲೋಯರ್ ಹೈ, ಲೋಯರ್ ಲೋ, ಲೋಯರ್ ಹೈ, ಲೋಯರ್ ಲೋ, ಲೋಯರ್ ಹೈ ಅಂಡ್ ಲೋಯರ್ ಲೋ. ಸೊ ಈ ತರ ಒಂದು ಫಾರ್ಮೇಶನ್ ಕ್ರಿಯೇಟ್ ಆಗ್ತಾ ಇರತ್ತೆ. ಸೊ ನಾನು ಇದು ಟಾಪ್ ಪಾಯಿಂಟ್ ಇದೆಯಲ್ವಾ, ಇದನ್ನ ನಾನು ಲೋಯರ್ ಹೈ ಅಂತ ತಗೊಂತೀನಿ. ಇದು ಲೋಯರ್ ಲೋ ಅಂಡ್ ಅಗೇನ್ ಇದು ಲೋಯರ್ ಹೈ ಆಗಿರುತ್ತೆ. ಅಗೇನ್ ಇದು ನನಗೆ ಲೋಯರ್ ಲೋ ಆಗಿರುತ್ತೆ ಅಂಡ್ ಲೋಯರ್ ಹೈ, ಲೋಯರ್ ಲೋ, ಲೋಯರ್ ಹೈ ಅಂಡ್ ಲೋಯರ್ ಲೋ. ಓಕೆನಾ, ಸೊ ಈ ತರ ನನಗೆ ಒಂದು ಡೌನ್ ಟ್ರೆಂಡ್ ಸ್ಟ್ರಕ್ಚರ್ ಅನ್ನೋದು ಕ್ರಿಯೇಟ್ ಆಗ್ತಾ ಇದೆ ಮಾರ್ಕೆಟ್ ಅಲ್ಲಿ. ಸೊ ನಾನೇನ್ ಮಾಡ್ತೀನಿ ಅಂತಂದ್ರೆ ಸ್ನೇಹಿತರೆ, ಈ ಫಸ್ಟ್ ಲೋಯರ್ ಹೈ ಇದೆಯಲ್ವಾ, ಇದನ್ನ ನನಗೆ ಸೇಫ್ ಆಗಿರಬೇಕು. ಈ ಲೋಯರ್ ಹೈ ಏನಿದೆಯೋ ಇದು ನಂಗೆ ಸೇಫ್ ಆಗಿರಬೇಕು. ಲೋಯರ್ ಲೋ ಇದೆಯಲ್ಲ ಇದನ್ನ ಬ್ರೇಕ್ ಡೌನ್ ಆಗಬೇಕು. ನೋಡಿ, ಲೋಯರ್ ಹೈ ಬ್ರೇಕ್ಔಟ್ ಆಗಿಲ್ಲ, ಲೋಯರ್ ಲೋ ಬ್ರೇಕ್ ಡೌನ್ ಆಗ್ತಿದೆ. ನೆಕ್ಸ್ಟ್ ಲೋಯರ್ ಹೈ ಸೇಫ್ ಆಗಿರಬೇಕು, ಲೋಯರ್ ಲೋ ಬ್ರೇಕ್ ಡೌನ್ ಆಗಿರಬೇಕು. ಅಗೇನ್ ಲೋಯರ್ ಹೈ ಸೇಫ್ ಆಗಿರಬೇಕು, ಲೋಯರ್ ಲೋ ಬ್ರೇಕ್ ಡೌನ್ ಆಗಿರಬೇಕು. ಸೊ ಇಲ್ಲಿ ನೀವು ಓವರ್ ಆಲ್ ಅಬ್ಸರ್ವ್ ಮಾಡೋದಾದ್ರೆ ಲೋಯರ್ ಹೈ ಸೇಫ್ ಆಗಿದೆ, ಅಂದ್ರೆ ಬ್ರೇಕ್ಔಟ್ ಕೊಡ್ತಾ ಇಲ್ಲ. ಈಗ ಮಾರ್ಕೆಟ್ ಅಲ್ಲಿ ಇಲ್ಲಿಂದ ಇಲ್ಲಿಗೆ ಅಪ್ ಹೋಗ್ತಾ ಇದೆ, ಬಟ್ ಇದನ್ನ ಬ್ರೇಕ್ಔಟ್ ಆಗಿಲ್ಲ. ಮತ್ತೆ ಇಲ್ಲಿಂದ ಇಲ್ಲಿಗೆ ಲೋಯರ್ ಹೈ ಕ್ರಿಯೇಟ್ ಆಗ್ತಿದೆ, ಬಟ್ ಈ ಪ್ರೀವಿಯಸ್ ಲೋಯರ್ ಹೈ ಬ್ರೇಕ್ಔಟ್ ಆಗಿಲ್ಲ. ಮತ್ತೆ ಇಲ್ಲಿಂದ ಇಲ್ಲಿ ಲೋಯರ್ ಹೈ ಕ್ರಿಯೇಟ್ ಆಗ್ತಿದೆ, ಬಟ್ ಪ್ರೀವಿಯಸ್ ಲೋಯರ್ ಹೈ ಬ್ರೇಕ್ಔಟ್ ಆಗಿಲ್ಲ. ಸೊ ಇದು ಅರ್ಥ ಏನಪ್ಪಾ ಅಂತಂದ್ರೆ ಲೋಯರ್ ಹೈಸು ಪ್ರೊಟೆಕ್ಟೆಡ್ ಆಗಿದೆ, ಲೋಯರ್ ಲೋಸು ಬ್ರೇಕ್ ಡೌನ್ ಮಾಡ್ತಿದೆ. ನೋಡಿ, ಈ ಪ್ರೀವಿಯಸ್ ಲೋನ ಇಲ್ಲಿ ಬ್ರೇಕ್ ಡೌನ್ ಮಾಡ್ದ, ಈ ಪ್ರೀವಿಯಸ್ ನ ಇಲ್ಲಿ ಬ್ರೇಕ್ ಡೌನ್ ಮಾಡ್ದ, ಈ ಪ್ರೀವಿಯಸ್ ನ ಇಲ್ಲಿ ಬ್ರೇಕ್ ಡೌನ್ ಮಾಡ್ದ. ಸೊ ಕಂಟಿನ್ಯೂಸ್ ಆಗಿ ಲೋಸ್ ನ ಬ್ರೇಕ್ ಡೌನ್ ಮಾಡ್ತಾ ಹೋಗ್ತಾ ಇದ್ದಾನೆ. ಲೋಯರ್ ಹೈಸ್ ಒಂದು ಪ್ರೊಟೆಕ್ಟೆಡ್ ಆಗಿದೆ. ಇದನ್ನ ನಾವು ಡೌನ್ ಟ್ರೆಂಡ್ ಅಂತ ಕರಿತೀವಿ. ಸೊ ಸುಮಾರು ಜನ ಇದನ್ನ ಅಬ್ಸರ್ವ್ ಮಾಡಲ್ಲ. ನಾವು ನೀಟಾಗಿ ಲೋಸ್ ನ ಮತ್ತೆ ಹೈಸ್ ನ ಪ್ರಾಪರ್ ಆಗಿ ಐಡೆಂಟಿಫೈ ಮಾಡಿ ಟ್ರೇಡ್ಸ್ ನ ಎಕ್ಸಿಕ್ಯೂಟ್ ಮಾಡ್ಬೇಕಾಗಿರುತ್ತೆ. ಇದು ಬಂದು ಡೌನ್ ಟ್ರೆಂಡ್ ಅಂತ ಕರಿತೀವಿ. ಡೌನ್ ಟ್ರೆಂಡ್ ಅಲ್ಲಿ ನಾವು ಎರಡು ತರ ಟ್ರೇಡ್ಸ್ ನ ಎಕ್ಸಿಕ್ಯೂಟ್ ಮಾಡ್ತೀವಿ. ಕೆಲವರು ಏನ್ ಮಾಡ್ತಾರೆ, ಇಂಟ್ರಾಡೇ ಟ್ರೇಡರ್ ಆಗಿದ್ರೆ ಈ ಲೆವೆಲ್ ಅಲ್ಲಿ ಶಾರ್ಟ್ ನ ಅಂದ್ರೆ ಶಾರ್ಟ್ ಎಕ್ಸಿಕ್ಯೂಟ್ ಮಾಡ್ತಾರೆ, ಅಂದ್ರೆ ಟ್ರೇಡ್ಸ್ ನ ಡೌನ್ ಸೈಡ್ ಎಕ್ಸಿಕ್ಯೂಟ್ ಮಾಡ್ತಾರೆ. ಡೆರಿವೇಟಿವ್ ಪಾರ್ಟಿಸಿಪೆಂಟ್ ಆಗಿದ್ರೆ ಫ್ಯೂಚರ್ ಶಾರ್ಟ್ ಮಾಡ್ತಾರೆ, ಇಲ್ಲ ಅಂತಂದ್ರೆ ಪುಟ್ ಆಪ್ಷನ್ ನ ಬೈ ಮಾಡ್ತಾರೆ. ಇಂಟ್ರಾಡೇ ಪಾರ್ಟಿಸಿಪೆಂಟ್ ಈಕ್ವಿಟಿ ಮಾರ್ಕೆಟ್ ಅಲ್ಲಿ ಆಗಿದ್ರೆ ಅವ್ರು ಏನ್ ಮಾಡ್ತಾರೆ, ಟ್ರೇಡ್ ನ ಎಕ್ಸಿಕ್ಯೂಟ್ ಮಾಡ್ತಾರೆ ಈಕ್ವಿಟಿ ಶಾರ್ಟ್ ಇಂಟ್ರಾಡೇ ನಲ್ಲಿ. ಬಟ್ ನಾವು ಸ್ವಿಂಗ್ ಟ್ರೇಡರ್ ಆಗಿರೋದ್ರಿಂದ, ನಾವು ಜಾಸ್ತಿ ಸ್ವಿಂಗ್ ಫೋಕಸ್ ಮಾಡೋದ್ರಿಂದ ಈ ತರ ಒಂದು ಡೌನ್ ಟ್ರೆಂಡ್ ಸ್ಟಾಕ್ಸ್, ಸೆಲ್ಲಿಂಗ್ ಪ್ರೆಜರ್ ಇರೋ ಸ್ಟಾಕ್ಸ್ ನ ನಾವೇನ್ ಮಾಡ್ತೀವಿ, ಅವಾಯ್ಡ್ ಮಾಡ್ತೀವಿ. ನಾವು ಯಾವುದೇ ತರದ ಟ್ರೇಡ್ ನ ಎಕ್ಸಿಕ್ಯೂಟ್ ಮಾಡಕ್ಕೆ ಹೋಗಲ್ಲ ಈ ತರ ಟ್ರೇಡ್, ಈ ತರ ಸ್ಟಾಕ್ಸ್ ಅಲ್ಲಿ. ಇದನ್ನ ಬಂದು ನಾವು ಡೌನ್ ಟ್ರೆಂಡ್ ಅಂತ ಕರಿತೀವಿ. ನೆಕ್ಸ್ಟ್ ಬಂದು ಸ್ನೇಹಿತರೆ ಮೂರನೇದು ಹಾರಿಜಾಂಟಲ್ ಟ್ರೆಂಡ್, ಸೈಡ್ ವೇಸ್ ಆಕ್ಷನ್ ಅಥವಾ ಅಕ್ಯುಮುಲೇಷನ್ ಅಂತ ಕರಿತೀವಿ. ಸೊ ಮೂರನೇದು ಬಂದು ಸೈಡ್ ವೇಸ್ ಆಕ್ಷನ್ ಟ್ರೆಂಡ್. ಓಕೆನಾ, ಸೊ ಇದು ಹೇಗೆ ಕ್ರಿಯೇಟ್ ಆಗುತ್ತೆ ಅಂತ ತಿಳ್ಕೊಳ್ಳೋಣ. ಸೊ ಸೈಡ್ ವೇಸ್ ಆಕ್ಷನ್ ಅಲ್ಲಿ ಒಂದಷ್ಟು ಅನಾಲಿಸಿಸ್ ಇದೆ. ಸೈಡ್ ವೇಸ್ ಟ್ರೆಂಡ್ ಅಂತ ತಗೊಂತೀನಿ. ಸೊ ಇದ್ರ ಕೆಲವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಯಾವ್ದಾದ್ರು ಒಂದು ಸ್ಟಾಕ್ ಈ ತರ ಅಕ್ಯುಮುಲೇಷನ್ ಅಲ್ಲಿ ಇದೆ ಅಂತಂದ್ರೆ ಏನ್ ಹೇಳ್ತಾರೆ, ಅಲ್ಲಿ ಯಾರು ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ, ಬೈಯರ್ಸ್ ಮತ್ತೆ ಸೆಲ್ಲರ್ಸ್ ಪಾರ್ಟಿಸಿಪೇಷನ್ ಇಲ್ಲ ಅಂತ ಹೇಳ್ತಾರೆ. ಬಟ್ ಅದು ರಾಂಗ್ ಸ್ನೇಹಿತರೆ, ತುಂಬಾ ಜನ ತಪ್ಪಾಗಿ ತಿಳ್ಕೊಂತಾರೆ. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ, ಪ್ರತಿಯೊಂದು ಸ್ಟಾಕ್ ಅಲ್ಲಿ ಇಟ್ ಹ್ಯಾಸ್ ಇಟ್ಸ್ ಓನ್ ಆಪರೇಟರ್ ಅಂತ ಕರೀತಾರೆ. ಅಂದ್ರೆ ಪ್ರತಿಯೊಂದು ಸ್ಟಾಕ್ ಅಲ್ಲಿ ಅದರದೇ ಆದಂತ ಒಬ್ಬ ಆಪರೇಟರ್ ಇರ್ತಾನೆ. ಅವನು ಪ್ರೈಸಸ್ ನ ಅಪ್ ಅಂಡ್ ಡೌನ್ ಅಂದ್ರೆ ಪ್ರೈಸಸ್ ನ ಡ್ರೈವ್ ಮಾಡ್ತಾ ಇರ್ತಾನೆ. ಯಾವುದೇ ಒಂದು ಸ್ಟಾಕ್ ಲೆಟ್ಸ್ ಇಲ್ಲಿ ಒಂದು 100 ರೂಪೀಸ್ ಟ್ರೇಡ್ ಆಗ್ತಾ ಇದೆ, ನಾವು ಟಾಪ್ ಮತ್ತೆ ಬಾಟಮ್ ಇದ್ರ ಒಂದು ರೇಂಜ್ ತಗೊಂತಾ ಇದೀನಿ. ಸೊ ಇಲ್ಲೇನಾಗತ್ತೆ, ಪ್ರೈಸ್ ಇಲ್ಲಿಂದ ಹಿಡಿದು ಇಲ್ಲಿ ತನಕ ಈ ತರ ಅಪ್ ಹೋಗತ್ತೆ.
ಓಕೆನಾ. ಸೊ ಯಾವಾಗ ಈ ಪಾಯಿಂಟ್ಗೆ ಪ್ರೈಸ್ ತಲುಪತ್ತೋ ಅವಾಗ ಇಮಿಡಿಯೇಟ್ ಆಗಿ ಸೆಲ್ಲಿಂಗ್ ಪ್ರೆಜರ್ ಬಂದು ಈ ತರ ಒಂದು ಸೆಲ್ಲಿಂಗ್ ಪ್ರೆಜರ್ ಈ ಪಾಯಿಂಟ್ಗೆ ಬಂದ್ಬಿಡತ್ತೆ. ಅದೇ ರೀತಿ ಬಾಟಮ್ ಇಂದ ಮತ್ತೆ ಬಯರ್ ಶುರುವಾಗಿ ಈ ತರ ಅಪ್ ಹೋಗಿ ಮತ್ತೆ ಈ ತರ ರಿಪೀಟ್ ಆಗ್ತಾ ಇರುತ್ತೆ ಇದು ಟ್ರೆಂಡ್. ಸೊ ಈ ಲೆವೆಲ್ ಬಂದ್ರೆ ಸೆಲ್ಲರ್ಸ್ ಅಗ್ರೆಸಿವ್ ಆಗಿ ಕಂಟ್ರೋಲ್ ತಗೊಂತ ಇದ್ರೆ, ಬಾಟಮ್ ಅಲ್ಲಿ ಬೈಯರ್ಸ್ ಕಂಟ್ರೋಲ್ ತಗೊಂತ ಇದಾರೆ. ಸೊ ಓವರ್ ಆಲ್ ಏನಾಗುತ್ತೆ ಅಂದ್ರೆ ಇದನ್ನ ನಾವು ಸೈಡ್ ವೇಸ್ ಆಕ್ಷನ್ ಅಂದ್ರೆ ಮಾರ್ಕೆಟ್ ರೇಂಜ್ ಬೌಂಡ್ ಅಲ್ಲಿ ಇದೆ ಅಥವಾ ಸ್ಟಾಕ್ ರೇಂಜ್ ಬೌಂಡ್ ಅಲ್ಲಿ ಇದೆ ಅಂತ ಕರಿತೀವಿ. ಇವಾಗ ನಾವು ಡೌನ್ ಹೋಗ್ಬೇಕಂದ್ರೆ ಬ್ರೇಕ್ ಡೌನ್ ಮಾಡಿ ಡೌನ್ ನೋಡ್ತೀವಿ, ಇಲ್ಲ ಬ್ರೇಕ್ಔಟ್ ಮಾಡಿ ಅಪ್ ನೋಡ್ತೀವಿ. ಸೊ ಬಟ್ ಇಲ್ಲಿ ಮೇಜರ್ ಥಿಂಗ್ ಏನಪ್ಪಾ ಅಂತಂದ್ರೆ ಈ ಸೈಡ್ ವೇಸ್ ಆಕ್ಷನ್ ಹೇಗೆ ಕ್ರಿಯೇಟ್ ಆಗುತ್ತೆ. ಲೆಟ್ಸ್ ಸೇ ಈಗ ಅಪ್ ಟ್ರೆಂಡ್ ಅಂತಂದ್ರೆ ಈ ತರ ಒಂದು ಅಪ್ ಟ್ರೆಂಡ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ, ಡೌನ್ ಟ್ರೆಂಡ್ ಅಂದ್ರೆ ಈ ತರ ಡೌನ್ ಟ್ರೆಂಡ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಆದ್ರೆ ಸೈಡ್ ವೇಸ್ ಆಕ್ಷನ್ ಅಂತ ಬಂದಾಗ ಅಪ್ ಟ್ರೆಂಡ್ ಅಲ್ಲಿ ಅಗ್ರೆಸಿವ್ ಬೈ ಅಂದ್ರೆ ಬೈ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಪ್ರೈಸಸ್ ನ. ಡೌನ್ ಟ್ರೆಂಡ್ ಬಂದಾಗ ಅಗ್ರೆಸಿವ್ ಸೆಲ್ ಮಾಡ್ಕೊಂಡು ಹೋಗ್ತಿರ್ತಾರೆ, ಜಾಸ್ತಿ ಕೆಲಸ ಏನಿರಲ್ಲ. ಆದ್ರೆ ಸೈಡ್ ವೇಸ್ ಅಂತ ಬಂದಾಗ ಮೇಲೇನು ಕಂಟ್ರೋಲ್ ಮಾಡಬೇಕು ಪ್ರೈಸ್ ನ, ಬಾಟಮ್ ಅಲ್ಲೂ ಕಂಟ್ರೋಲ್ ಮಾಡ್ಬೇಕು ಪ್ರೈಸ್ ನ. ಅಂದ್ರೆ ಒಂದು ರೇಂಜ್ ಅಲ್ಲಿ ಪ್ರೈಸ್ ನ ಇಟ್ಕೊಂಡು ಲಿಕ್ವಿಡಿಟಿನ ಕಲೆಕ್ಟ್ ಮಾಡ್ಕೋಬೇಕು. ಇದ್ರ ಅರ್ಥ ಏನಪ್ಪಾ ಅಂತಂದ್ರೆ ಲೆಟ್ಸ್ ಸೇ ಒಬ್ಬ ಇನ್ಸ್ಟಿಟ್ಯೂಷನ್ ಇರ್ತಾನೆ, ಅವ್ನಿಗೊಂದು 100 ಕೋಟಿ ರೂಪಾಯಿ ಶೇರ್ಸ್ ಬೇಕಾಗಿರುತ್ತೆ, 100 CR ಶೇರ್ಸ್ ಬೇಕಾಗುತ್ತೆ. ಅವ್ನಿಗೆ 100 CR ಶೇರ್ಸ್ ಪ್ರೈಸ್ ಬಂದು ಒಂದು 500 ರೂಪಾಯಿ ಟ್ರೇಡ್ ಆಗ್ತದೆ ಅಂತ ತಿಳ್ಕೊಳ್ಳೋಣ. ಶೇರ್ ಪ್ರೈಸ್ 500 ರಿಂದ 530 ರೂಪಾಯಿ ಟ್ರೇಡ್ ಆಗ್ತದೆ. ಓಕೆನಾ. ಸೊ ಇಲ್ಲಿ ಬಾಟಮ್ ಅಲ್ಲಿ ಬಂದು 500 ರೂಪಾಯಿ ಇದೆ ಶೇರ್ ಪ್ರೈಸ್, ಈ ಟಾಪ್ ಅಲ್ಲಿ ಬಂದು 530 ರೂಪಾಯಿ ಶೇರ್ ಪ್ರೈಸ್ ಇದೆ. ಓಕೆನಾ. ಸೊ ಈ ಬಿಟ್ವೀನ್ ಅಲ್ಲಿ ಪ್ರೈಸ್ ಅನ್ನು ಟ್ರೇಡ್ ಆಗ್ತಾ ಇದೆ. 100 ಕೋಟಿ ರೂಪಾಯಿ ಅವ್ನು ವರ್ತ್ ಆಫ್ ಶೇರ್ಸ್ ಅವ್ನು ಕಲೆಕ್ಟ್ ಮಾಡ್ಕೋಬೇಕು. ಅವಾಗ ಏನ್ ಮಾಡ್ತಾನೆ ಅವನು 500 ರೂಪಾಯಿಂದ 530 ತಗೊಂಡೋಗ್ತಾನೆ, ಮತ್ತೆ 500 ತಗೊಂಡ್ಬರ್ತಾನೆ, ಮತ್ತೆ 530 ಮತ್ತೆ 500ಗೆ. ಸೊ ಈ ತರ ಪ್ರೈಸ್ ಅಲ್ಲೇ ಹಾಲ್ಟ್ ಮಾಡ್ತಾ 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 ಅವ್ನ್ ಬೇಕಾಗಿರೋ ಶೇರ್ಸ್ ನ ಕಲೆಕ್ಟ್ ಮಾಡ್ಕೊಂತಾನೆ ಡೇ ಬೈ ಡೇ. ಸೊ ಎಲ್ಲಿ ನಮ್ಗೆ ಅಕ್ಯುಮುಲೇಷನ್ ಫೇಸ್ ಕ್ರಿಯೇಟ್ ಆಗುತ್ತೋ ಅಲ್ಲಿ ಪಾರ್ಟಿಸಿಪೆಂಟ್ಸ್ ಇಲ್ಲ ಅಂತಂದ್ರೆ ಅದು ಸುಳ್ಳದು. ಅಲ್ಲೇ ಎಕ್ಸಾಕ್ಟ್ಲಿ ಇನ್ಸ್ಟಿಟ್ಯೂಷನ್ಸ್ ಪ್ರೈಸ್ ನ ರೇಂಜ್ ಬೌಂಡ್ ಕ್ರಿಯೇಟ್ ಮಾಡ್ಬೇಕಾಗಿರೋದು. ಅಲ್ಲೇ ನಾವು ತುಂಬಾ ಕೇರ್ಫುಲ್ ಆಗಿ ಯಾವ ಸೈಡ್ ಬರುತ್ತೆ ಅಂತ ಹೇಳ್ಬಿಟ್ಟು ಪ್ರೀವಿಯಸ್ ಟ್ರೆಂಡ್ಸ್ ನ ಅನಾಲಿಸಿಸ್ ಮಾಡಿ ನಾವು ಟ್ರೇಡ್ಸ್ ನ ಎಕ್ಸಿಕ್ಯೂಟ್ ಮಾಡ್ಬೇಕಾಗಿರುತ್ತೆ. ಸೊ ಇದನ್ನ ಅಕ್ಯುಮುಲೇಷನ್ ಫೇಸ್ ಅಂತ ಕರಿತೀವಿ. ಅಕ್ಯುಮುಲೇಷನ್ ಫೇಸ್ ನನಗೆ ತುಂಬಾ ಇಂಪಾರ್ಟೆಂಟ್. ನಾನು ಯಾವತ್ತಾದ್ರೂ ಟ್ರೇಡ್ ಮಾಡುವಾಗ, ಅದೇ ಇನ್ವೆಸ್ಟ್ಮೆಂಟ್ ಮಾಡುವಾಗ ಡಿಫ್ರೆಂಟ್ ಸ್ಟಾಕ್ಸ್ ಅಲ್ಲಿ. ಸೊ ನಾವು ಅದನ್ನ ಒಂದಷ್ಟು ಎಕ್ಸಾಂಪಲ್ಸ್ ತಗೊಳ್ಳೋಣ, ಅಕ್ಯುಮುಲೇಷನ್ ಹೇಗೆ ಕ್ರಿಯೇಟ್ ಆಗುತ್ತೆ ಮಾರ್ಕೆಟ್ ಅಲ್ಲಿ ಅಂತ ಹೇಳ್ಬಿಟ್ಟು. ಈಗ ಬರೋಣ ಸ್ನೇಹಿತರೆ, ಇದನ್ನ ರಿಯಲ್ ಆಗಿ ನಾವು ಹೇಗೆ ಅನಾಲಿಸಿಸ್ ಮಾಡೋದು ಅಂತ ಹೇಳ್ಬಿಟ್ಟು. ಅಪ್ ಟ್ರೆಂಡ್ಗೆ, ಡೌನ್ ಟ್ರೆಂಡ್ಗೆ ಮತ್ತೆ ಸೈಡ್ ವೇಸ್ಗೆ ಒಂದಷ್ಟು ಎಕ್ಸಾಂಪಲ್ಸ್ ನ ನೋಡೋಣ. ಯಾವ ಸ್ಟಾಕ್ ಡಿಫ್ರೆಂಟ್ ಸ್ಟಾಕ್ಸ್ ನಾವು ಚೆಕ್ ಮಾಡ್ತಾ ಹೋಗೋಣ ಯಾವ ತರ ಕ್ರಿಯೇಟ್ ಆಗಿದೆ ಅಂತ ಹೇಳ್ಬಿಟ್ಟು. ಲೆಟ್ಸ್ ಸೇ ನಾನು ಒಂದಷ್ಟು ಸ್ಟಾಕ್ಸ್ ನ ಓಪನ್ ಮಾಡ್ತೇನೆ. ಸೊ ಲೆಟ್ಸ್ ಸೇ ಫಾರ್ ಎಕ್ಸಾಂಪಲ್ ನಾನು ರಿಲಯನ್ಸ್ ಅನ್ನೋ ಸ್ಟಾಕ್ ನ ತಗೊಂತೇನೆ. ಸೊ ರಿಲಯನ್ಸ್ ಅನ್ನೋ ಸ್ಟಾಕ್ ಯಾವ ತರ ಫಾರ್ಮೇಶನ್ ಕ್ರಿಯೇಟ್ ಆಗ್ತದೆ, ಅಪ್ ಟ್ರೆಂಡ್ ಅಲ್ಲಿ ಇದೆಯಾ, ಡೌನ್ ಟ್ರೆಂಡ್ ಅಲ್ಲಿ ಇದೆಯಾ, ಸೈಡ್ ವೇಸ್ ಅಲ್ಲಿ ಇದೆಯಾ, ಇದನ್ನ ಚೆಕ್ ಮಾಡೋಣ ನಾವು. ಸೊ ಈಗ ಲೆಟ್ಸ್ ಸೇ ಫಾರ್ ಎಕ್ಸಾಂಪಲ್ ರಿಲಯನ್ಸ್ ಸ್ಟಾಕ್ ನಾನು ಫುಲ್ ವ್ಯೂ ತಗೊಂತೇನೆ. ಇಲ್ಲಿ ಅಬ್ಸರ್ವ್ ಮಾಡಿ ಸ್ನೇಹಿತರೆ, ಈ ಬಾಟಮ್ ಟಾಪ್ ಅಲ್ಲಿ ಇದೆಯಲ್ವಾ, ಇದು ಬಂದು ನಾವು ಚಾರ್ಟ್ ಪ್ಯಾಟರ್ನ್ಸ್ ಅಂತ ಕರಿತೀವಿ. ಅಂದ್ರೆ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ಸ್ ಕಂಬೈನ್ ಟುಗೆದರ್ ಚಾರ್ಟ್ ಅಂತ ಕರಿತೀವಿ. ಬಾಟಮ್ ಅಲ್ಲಿ ನೀವೇನ್ ನೋಡ್ತಿದ್ರ ಇದು ಬಂದು ನಮಗೆ ವಾಲ್ಯೂಮ್ಸ್ ಅಂತ ಕರಿತೀವಿ. ಅಂದ್ರೆ ವಾಲ್ಯೂಮ್ ಬಾರ್ಸ್, ಅವತ್ತಿನ ದಿನ ಎಷ್ಟು ವಾಲ್ಯೂಮ್ ಬಂದಿದೆ ಅಂತ ನಿಮಗೆ ರೆಡ್ ಮತ್ತೆ ಗ್ರೀನ್ ವಾಲ್ಯೂಮ್ ಅಲ್ಲಿ ರೆಪ್ರೆಸೆಂಟ್ ಮಾಡುತ್ತೆ. ಈಗ ಇಲ್ಲಿ ಓವರ್ ಆಲ್ ನಾವು ರಿಲಯನ್ಸ್ ನ ನೋಡೋದಾದ್ರೆ ನಮಗೆ ರೀಸೆಂಟ್ ಹೈ ಎಲ್ಲಿತ್ತು ಆ ಬೇಸ್ ಮೇಲೆ ನಾವು ಹೈಸ್ ನ ಮತ್ತೆ ಲೋಸ್ ನ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ನೋಡಿ ಸ್ನೇಹಿತರೆ, ಇಲ್ಲಿಂದ ಒಂದು ಲೋ ಕ್ರಿಯೇಟ್ ಆಗಿದೆ, ಮತ್ತೆ ಒಂದು ಲೋಯರ್ ಹೈ ಕ್ರಿಯೇಟ್ ಆಗಿದೆ. ಈ ಲೋನ ಬ್ರೇಕ್ ಮಾಡಿದಾಗ ನಮಗೆ ಇನ್ನೊಂದು ನ್ಯೂ ಲೋಯರ್ ಲೋ ಕ್ರಿಯೇಟ್ ಆಗುತ್ತೆ. ಯಾಕಂದ್ರೆ ಈ ಲೋಯರ್ ಹೈ ಬಂದು ನಮಗೆ ಪ್ರೊಟೆಕ್ಟೆಡ್ ಆಗಿರೋದ್ರಿಂದ. ಸೊ ಲೋಯರ್ ಲೋ, ಲೋಯರ್ ಹೈ, ಲೋಯರ್ ಲೋ, ಮತ್ತೆ ಈ ಲೋಯರ್ ಹೈ ಏನಿತ್ತು ಇದನ್ನ ಬ್ರೇಕ್ ಡೌನ್ ಮಾಡಿದಾನೆ. ಇಲ್ಲಿ ನಮಗೆ ಒಂದು ವೊಲಟಿಲಿಟಿ ಅನ್ನೋ ಕ್ರಿಯೇಟ್ ಆಗಿದೆ. ಬಿಕಾಸ್ ಅವತ್ತಿನ ಎಲೆಕ್ಷನ್ ರಿಸಲ್ಟ್ಸ್ ಇತ್ತು, June 4th. ಅವತ್ತು ಮಾರ್ಕೆಟ್ ತುಂಬಾ ಬ್ಲಡ್ ಬಾತ್ ಆಗ್ತದೆ, ಕ್ರಾಶ್ ಆಗೋ ಸ್ಟೇಜ್ ಅಲ್ಲಿ ಇತ್ತು, ಲೋಯರ್ ಸರ್ಕ್ಯೂಟ್ ಹಿಟ್ ಆಗೋ ಸ್ಟೇಜ್ ಅಲ್ಲಿ. ಅವಾಗ ನಮ್ಗೆ ಒಂದು ವೊಲಟಿಲಿಟಿ ಕ್ರಿಯೇಟ್ ಆಗಿದೆ. ಆಫ್ಟರ್ ವೊಲಟಿಲಿಟಿ ಕ್ರಿಯೇಟ್ ಆದ್ಮೇಲೆ ಏನಾಗ್ತಿದೆ ಅಂತ ಹೇಳ್ಬಿಟ್ಟು ನಾವು ಚೆಕ್ ಮಾಡೋಣ. ಏನ್ ನಮ್ಗೆ ರೀಸೆಂಟ್ ಹೈ ಇತ್ತು ಅದನ್ನ ಬ್ರೇಕ್ಔಟ್ ಮಾಡಿ ಇಲ್ಲಿ ತನಕ ಒಂದು ಹೈ ಕ್ರಿಯೇಟ್ ಮಾಡ್ತಿದ್ದಾನೆ, ಅಲ್ಲಿಂದ ಮತ್ತೆ ನಮ್ಗೆ ಒಂದು ಲೋ ಕ್ರಿಯೇಟ್ ಮಾಡ್ತಿದ್ದಾನೆ. ಸೊ ನಾನು ಈಗ ಓವರ್ ಆಲ್ ನಾನು ಏನಾದ್ರು ಅನಾಲಿಸಿಸ್ ಮಾಡ್ಬೇಕು ಲೈನ್ಸ್ ಅಲ್ಲಿ ಅಂದ್ರೆ ಇದು ಬಂದು ನನಗೆ ಲೋಯೆಸ್ಟ್ ಪಾಯಿಂಟ್ ಆಗಿರುತ್ತೆ, ಇದು ಬಂದು ನನಗೆ ಹೈಯೆಸ್ಟ್ ಪಾಯಿಂಟ್ ಆಗಿರುತ್ತೆ. ಸೊ ಈಗ ನಾನು ನಿಮ್ಗೆ ಹೇಳಿದ್ನಲ್ವಾ ಎಲ್ಲಿ ತನಕ ನಾನು ಎಂಟ್ರಿ ತಗೋಬಹುದು. ನೋಡಿ ಇಲ್ಲಿಂದ ರಿಟ್ರೇಸ್ಮೆಂಟ್ ಆಗ್ತಾ ಇದೆ, ನನಗೆ ರಿಟ್ರೇಸ್ಮೆಂಟ್ ಬಂದು ಇಲ್ಲಿ ತನಕ ಬರಬಹುದು. ಓಕೆನಾ. ಸೊ ಈ ಬಿಟ್ವೀನ್ ಅಲ್ಲಿ ಎಲ್ಲಿ ಬೇಕಾದ್ರು ಈಗ ಸ್ಟಾಕ್ ಇಲ್ಲಿಂದ ಯೂ ಟರ್ನ್ ತಗೋಬಹುದು, ಇಲ್ಲ ಇಲ್ಲಿಂದ ಯೂ ಟರ್ನ್ ತಗೋಬಹುದು, ಇಲ್ಲ ಇಲ್ಲಿಂದ ಯೂ ಟರ್ನ್ ತಗೋಬಹುದು. ಬಟ್ ನಾವು ಓವರ್ ಆಲ್ ನಾವು ನೋಡೋದು ರಿಲಯನ್ಸ್ ಇಂಡಸ್ ಅಲ್ಲಿ ನಮ್ಗೆ ಏನ್ ಕಾಣಿಸ್ತಾ ಇದೆ ಅಂದ್ರೆ ಅಪ್ ಟ್ರೆಂಡ್ ಆಸ್ ಆಫ್ ನಾವು ಏನ್ ನಮ್ಗೆ ಲೋಯೆಸ್ಟ್ ಪಾಯಿಂಟ್ ಇತ್ತು ಇದನ್ನ ಬ್ರೇಕ್ ಡೌನ್ ಎಲ್ಲಿ ತನಕ ಮಾಡಲು ಅಲ್ಲಿ ತನಕ ನಾವು ಬುಲ್ಲಿಶ್ ಟ್ರೆಂಡ್ ಅಲ್ಲೇ ಇರ್ತೀವಿ, ನಾವು ಬೇರಿ ಸ್ಟ್ಯಾಂಡ್ ಇನ್ನೂ ಟರ್ನ್ ಆಗಿಲ್ಲ ರಿಲಯನ್ಸ್ ಸ್ಟಾಕ್ ಅಲ್ಲಿ. ಅದೇ ರೀತಿ ನೀವು ಯಾವುದೇ ಸ್ಟಾಕ್ ನ ತಗೊಳ್ಳಿ, ಲೆಟ್ಸ್ ಸೇ ಫಾರ್ ಎಕ್ಸಾಂಪಲ್ ರಿಲಯನ್ಸ್ ಪ್ಲೇಸ್ ಅಲ್ಲಿ LT ತಗೊಂತೀನಿ, ಲಾರ್ಸನ್ ಅಂಡ್ ಟೂಬ್ರೋ. ಸೊ ಲಾರ್ಸನ್ ಅಂಡ್ ಟೂಬ್ರೋ ಯಾವ ತರ ಫಾರ್ಮೇಶನ್ ಆಗ್ತಿದೆ ಅಂತ ಚೆಕ್ ಮಾಡೋಣ. ನೋಡಿ ಸ್ನೇಹಿತರೆ, ಇದು ಬಂದು ನಾವು ಬುಲ್ಲಿಶ್ ಟ್ರೆಂಡ್ ಅಂತ ಕರಿತೀವಿ. ಅಂದ್ರೆ ಒಂದು ಪ್ರಾಪರ್ ಅಪ್ ಟ್ರೆಂಡ್ ಹೇಗೆ ಫಾರ್ಮೇಶನ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಅಬ್ಸರ್ವ್ ಮಾಡಿ. ಸೊ ಲಾರ್ಸನ್ ಅಂಡ್ ಟೂಬ್ರೋನಲ್ಲಿ ಏನಾಗಿದೆ, ಇಲ್ಲಿಂದ ನಾವು ನೋಡಿ ಒಂದು ಅಪ್ ಟ್ರೆಂಡ್, ಹೈಯರ್ ಲೋ, ಮತ್ತೆ ಹೈಯರ್ ಹೈ, ಸ್ಮಾಲ್ ಕರೆಕ್ಷನ್, ಹೈಯರ್ ಹೈ, ಸ್ಮಾಲ್ ಕರೆಕ್ಷನ್, ಹೈಯರ್ ಹೈ, ಮೇಜರ್ ಕರೆಕ್ಷನ್, ಮತ್ತೆ
ಕಂಟಿನ್ಯೂಷನ್ ಆಫ್ ದ ಹೈಸ್, ಇಲ್ಲಿ ತನಕ ಹೋಗಿದೆ ಒಂದು ಬಿಗ್ ಮೂವ್, ಒಂದು ಮೇಜರ್ ಕರೆಕ್ಷನ್, ಅಗೇನ್ ನಮಗೆ ಹೈಯರ್ ಹೈ ಅನ್ನೋದು ಬಿಕಾಸ್ ಈ ಹೈ ನಮ್ಗೆ ಕನ್ಸಿಡರ್ ಆಗಲ್ಲ, ಯಾಕಂತಂದ್ರೆ ಇದು ಈಕ್ವಲ್ ಈ ಲೆವೆಲ್ ಅಲ್ಲೇ ಇರೋದ್ರಿಂದ ಅದು ಕನ್ಸಿಡರ್ ಆಗಲ್ಲ, ಅದಕ್ಕಿಂತ ಮೇಲ್ಗಡೆ ಹೈ ಕ್ರಿಯೇಟ್ ಆಗಿರಬೇಕು. ಸೊ ಇಲ್ಲಿ ಓವರ್ ಆಲ್ ಇಲ್ಲಿ ಏನಾಗಿದೆ ಲಾಸ್ ಆ್ಯಂಡ್ ಟರ್ಬೋನಲ್ಲಿ ಅಂದ್ರೆ ಬೈಯಿಂಗ್, ಅದು ಅಗ್ರೆಸಿವ್ ಅಪ್ಟ್ರೆಂಡ್ ಅನ್ನೋದು ಹೋಗಿದೆ. ಇಲ್ಲಿಂದ ಹಿಡಿದು ಸಂವೇರ್ ಅರೌಂಡ್ 2400 ನಿಯರ್ ಬೈ ಲೆವೆಲ್ ಇಂದ ಹಿಡಿದು ನಿಯರ್ಲಿ 3800 rupees ತನಕ ನಮಗೆ ಒಂದು ಅಗ್ರೆಸಿವ್ ಅಪ್ಟ್ರೆಂಡ್ ಅನ್ನೋದು ಕ್ರಿಯೇಟ್ ಆಗ್ತಾ ಇದೆ. ಈಗ ನಾನೇನು ಹೇಳ್ತೀನಿ ಅಂತಂದ್ರೆ, ಈ ತರ ಒಂದು ಬೈಯಿಂಗ್ ಟ್ರೆಂಡ್ ಇದ್ದಾಗ, ಈ ತರ ಒಂದು ಅಗ್ರೆಸಿವ್ ಬಯಸ್ ಕಂಟ್ರೋಲ್ ಅಲ್ಲಿ ಇದ್ದಾಗ ಎವ್ರಿ ಡಿಪ್ ನಮಗೆ ಆಪರ್ಚುನಿಟಿ ಆಗಿರುತ್ತೆ ನಾವು ಎಂಟ್ರಿ ತಗೊಳಕ್ಕೆ. ಸೊ ಈಗ ಮೇಜರ್ ಪ್ರಾಬ್ಲಮ್ ನಾವು ಫೇಸ್ ಮಾಡೋದು ಏನಪ್ಪಾ ಅಂತಂದ್ರೆ, ಸರ್ ಇದು ಇಲ್ಲಿ ತನಕನೇ ಕರೆಕ್ಷನ್ ಆಗುತ್ತೆ ಅಂತ ನಮ್ಗೆ ಹೆಂಗ್ ಗೊತ್ತಾಗುತ್ತೆ ಅನ್ನೋ ಒಂದೇ ಒಂದು ಕ್ವಶನ್ ನೀವು ಕೇಳ್ಬೋದು. ಸರ್ ನಾನು ಇಲ್ಲೇ ಹೇಗೆ ಬೈ ಮಾಡೋದು, ನನಗೆ ಯಾವ ಇಂಡಿಕೇಟರ್ ನನಗೆ ಹೆಲ್ಪ್ ಮಾಡುತ್ತೆ, ಈ ಎಕ್ಸಾಕ್ಟ್ಲಿ ಈ ಪಾಯಿಂಟ್ ಅಲ್ಲಿ ನಾನು ಹೇಗೆ ಎಂಟ್ರಿ ತಗೊಳ್ಳೋದು ಅಂತ ಹೇಳ್ಬಿಟ್ಟು ನಿಮ್ಗೆ ಒಂದಷ್ಟು ಕ್ವಶನ್ಸ್ ಬರ್ಬೋದು. ಸೊ ಅದಕ್ಕೆ ನಾನು ಡಿಟೇಲ್ ಆಗಿ ಹೇಳ್ಕೊಡ್ತೀನಿ, ಎಲ್ಲಿ ತನಕ ರೀಟ್ರೇಸ್ಮೆಂಟ್ ಆಗೋ ಚಾನ್ಸಸ್ ಇರುತ್ತೆ, ಅದಕ್ಕೆ ನಾವು ಯಾವ ತರ ಟ್ರೇಡ್ ತಗೊಳ್ಳೋದು ಅಂತ ಹೇಳ್ಬಿಟ್ಟು. ಬಟ್ ಫಸ್ಟ್ ಕೆಲಸ ಏನು, ನೀವು ಟ್ರೆಂಡ್ ನ ಐಡೆಂಟಿಫೈ ಮಾಡಬೇಕು. ಅಂದ್ರೆ ಹೈಯರ್ ಹೈ ಕ್ರಿಯೇಟ್ ಆಗಿದೆ, ಹೈಯರ್ ಲೋ ಕ್ರಿಯೇಟ್ ಆಗಿದೆ, ಮತ್ತೆ ಹೈಯರ್ ಹೈ ಹೈಯರ್ ಲೋ ಕ್ರಿಯೇಟ್ ಆಗ್ತದೆ. ಸೊ ಓವರ್ ಆಲ್ ನೀವು ನೋಡೋದಾದ್ರೆ ಇದು ಬಂದು ಬುಲ್ ರನ್, ಇದು ಅರ್ಥ ಆಗ್ತಿದ್ಯಾ? ಸೊ ಬುಲ್ ರನ್ ಅಲ್ಲಿ ನೀವು ಯಾವುದೇ ತರಹದ ಡೌನ್ ಟ್ರೆಂಡ್ ಟ್ರೇಡ್ಸ್ ನ ಎಕ್ಸಿಕ್ಯೂಟ್ ಮಾಡಂಗಿಲ್ಲ, ಶಾರ್ಟ್ ಟ್ರೇಡ್ಸ್ ನ ಎಕ್ಸಿಕ್ಯೂಟ್ ಮಾಡಂಗಿಲ್ಲ. ಒಂದೆರಡು ದಿನ ಫಾಲ್ ಆಗಬಹುದು, ಬಟ್ ಅದು ಹೋಗೋದು ಅಪ್ ಟ್ರೆಂಡ್ಗೆನೆ, ಓವರ್ ಆಲ್ ಟ್ರೆಂಡ್ ಇರೋದು ಅಪ್ ಸೈಡ್ನೆ. ಸೊ ನೀವು ಗೇಮ್ ಪ್ಲೇ ಮಾಡ್ಬೇಕಂತಂದ್ರೆ, ಅಂದ್ರೆ ಈ ಸ್ಟಾಕ್ಸ್ ಅಲ್ಲಿ ನೀವು ಇನ್ವೆಸ್ಟ್ ಮಾಡಬೇಕು, ಟ್ರೇಡ್ ಮಾಡಬೇಕು, ಆಟ ಆಡಬೇಕು ಅಂತಂದ್ರೆ ಅಪ್ ಟ್ರೆಂಡ್ಗೆ ನೀವು ಫೋಕಸ್ ಮಾಡ್ಬೇಕಾಗತ್ತೆ. ಎಲ್ಲಿ ತನಕ ಫೋಕಸ್ ಮಾಡ್ಬೋದು ಸರ್ ಅಪ್ ಟ್ರೆಂಡ್ಗೆ ಅಂತಂದ್ರೆ ಸ್ನೇಹಿತರೆ, ಎಲ್ಲಿ ತನಕ ಆ ಸ್ಟಾಕ್ ಸೆಲ್ಲಿಂಗ್ ಪ್ರೆಜರ್ ಕನ್ಫರ್ಮೇಶನ್ ಮಾಡಲ್ವೋ ಅಲ್ಲಿ ತನಕ ನೀವು ಫೋಕಸ್ ಮಾಡಲೇಬೇಕು. ಅದು ಹೇಗೆ ಅಂತಂದ್ರೆ, ಲೆಟ್ಸ್ ಸೇ ಮತ್ತೆ ಇಲ್ಲಿ ಹೈಯರ್ ಹೈ, ಹೈಯರ್ ಲೋ, ಹೈಯರ್ ಹೈ, ನೋಡಿ ಈ ಲೆವೆಲ್ ಅಲ್ಲೇ ಕರೆಕ್ಷನ್ ಆಗ್ತಾ ಇದ್ದಾನೆ, ಹೈಯರ್ ಲೋ, ಮತ್ತೆ ನೋಡಿ ಹೈಯರ್ ಹೈ, ಮತ್ತೆ ಅಲ್ಲಿಂದನೇ ಇಮಿಡಿಯೇಟ್ ಅವತ್ತು ಒಂದು ಮೇಜರ್ ಫಾಲ್ ಆಯ್ತಲ್ವಾ ಎಲೆಕ್ಷನ್ ರಿಸಲ್ಟ್ಸ್ ದಿನ. ಸೊ ಅದಾದ್ಮೇಲೆ ಹೈಯರ್ ಲೋ, ಮತ್ತೆ ಈ ಹೈ ಮತ್ತೆ ಈ ಲೋನಲ್ಲಿ ಈಗ ಮಾರ್ಕೆಟ್ ಅನ್ನೋದು ಟ್ರೇಡ್ ಆಗ್ತಾ ಇದೆ. ಸೊ ಈಗ ಸರ್ ನಾನೀಗ ಅಪ್ ಟ್ರೆಂಡ್ ಹೋಗ್ಬೇಕಾ ಡೌನ್ ಟ್ರೆಂಡ್ ಹೋಗ್ಬೇಕಾ ಅಂತ ನೀವು ಕ್ವಶನ್ ಕೇಳೋದಾದ್ರೆ ಸ್ನೇಹಿತರೆ, ನೋಡಿ ಈ ಲೋ ಬಂದು ನಮಗೆ ಇನ್ನೂ ಬ್ರೇಕ್ ಡೌನ್ ಆಗಿ ಕ್ಯಾಂಡಲ್ ಕ್ಲೋಸ್ ಆಗಿಲ್ಲ. ಸೊ ಸ್ಟಿಲ್ ನಮ್ಗೆ ಈ ಲೋ ಬಂದು ಪ್ರೊಟೆಕ್ಟೆಡ್ ಅಲ್ಲೇ ಇದೆ, ಅಂದ್ರೆ ಇನ್ನೂ ಬ್ರೇಕ್ ಡೌನ್ ಆಗಿಲ್ಲ. ಸೊ ಈ ಹೈನು ಬ್ರೇಕ್ ಡೌನ್ ಆಗಿಲ್ಲ, ನಾವು ಇನ್ ಬಿಟ್ವೀನ್ ಅಲ್ಲಿ ಟ್ರೇಡ್ ಅಂದ್ರೆ ಟ್ರೇಡಿಂಗ್ ನಡೀತಾ ಇದೆ. ಬಟ್ ಈ ಹೈ ಬ್ರೇಕ್ಔಟ್ ಆಗಕ್ಕಿಂತ ಮೊದಲು ಟ್ರೆಂಡ್ ಯಾವ ತರ ಸಪೋರ್ಟಿವ್ ಅಲ್ಲಿ ಇದೆ ಅಂತಂದ್ರೆ, ಇದು ಬುಲ್ರನ್ ಅಲ್ಲಿ ಇದೆ ಸ್ಟಾಕ್. ಓಕೆನಾ? ಸೊ ನಾವು ಸ್ಟಿಲ್ ಇನ್ನು ಬೈಯರ್ಸ್ ಕಂಟ್ರೋಲ್ ಅಲ್ಲೇ ಇದೀವಿ. ಸೊ ನಾವಿನ್ನು ಬೈಯರ್ಸ್ ಕಂಟ್ರೋಲ್ ಅಲ್ಲೇ ಇದೀವಿ, ಸೆಲ್ಲರ್ಸ್ ಕಂಟ್ರೋಲ್ ನಮ್ಗೆ ಇನ್ನು ಕನ್ಫರ್ಮೇಶನ್ ಆಗಿಲ್ಲ. ಸೊ ಅದಕ್ಕೆ ನಾವೇನ್ ಮಾಡ್ತಿದೀವಿ ಅಂತಂದ್ರೆ, LT ನ ಈವೆಂದು ಇಲ್ಲಿ ಫಾಲ್ ಆಗ್ತಾ ಇದ್ರು ಸ್ಟಿಲ್ ನಾವು ಈ ಲೆವೆಲ್ ನ ಬ್ರೇಕ್ ಡೌನ್, ಎಲ್ಲಿ ತನಕ ಬ್ರೇಕ್ ಡೌನ್ ಮಾಡಲ್ವೋ ಅಲ್ಲಿ ತನಕ ನಾನು ಎಕ್ಸ್ಪೆಕ್ಟ್ ಮಾಡ್ತಿರೋದು ಬುಲ್ ರನ್ನೇ ಆಗಿರುತ್ತೆ ಸ್ಟಾಕ್ ಅಲ್ಲಿ. ಸೊ ಇದನ್ನ ನಾವು ಅಪ್ ಟ್ರೆಂಡ್ ಅಂತ ಕರಿತೀವಿ. ಅದೇ ಡೌನ್ ಟ್ರೆಂಡ್ ಹೇಗೆ ಕ್ರಿಯೇಟ್ ಆಗುತ್ತೆ ಅಂತ ನಾವು ಚೆಕ್ ಮಾಡೋಣ. ಇಲ್ಲ ಒಂದೊಂದು ಸ್ಟಾಕ್ಸ್ ಅಲ್ಲಿ ಅಪ್ ಟ್ರೆಂಡ್ ಮತ್ತೆ ಡೌನ್ ಟ್ರೆಂಡ್ ಎರಡು ಚೆಕ್ ಮಾಡ್ತಾ ಹೋಗೋಣ. ನಾನು GIC ಅನ್ನೋ ಸ್ಟಾಕ್ ನ ತಗೊಂತೀನಿ, ಜನರಲ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ಈ ಸ್ಟಾಕ್ ನೀವು ಅಬ್ಸರ್ವ್ ಮಾಡಿ ಯಾವ ತರ ಅಗ್ರೆಸಿವ್ ಬೈಯಿಂಗ್ ಅನ್ನೋದು ಕ್ರಿಯೇಟ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. ನೋಡಿ ಈ ಸ್ಟಾಕ್ ಅಲ್ಲಿ ಒಂದು ಬಿಗ್ ಇಲ್ಲಿಂದ ಒಂದು ನಾರ್ಮಲ್ ಮೊಮೆಂಟಮ್ ಕ್ರಿಯೇಟ್ ಆಗ್ತದೆ, ಒಂದು ಅಕ್ಯುಮುಲೇಷನ್, ಇದನ್ನ ಅಕ್ಯುಮುಲೇಷನ್ ಅಂತ ಕರಿತೀವಿ. ನಾನು ನಿಮ್ಗೆ ಹೇಳಿದ್ನಲ್ವಾ, ಯಾವ್ದಾದ್ರು ಒಂದು ಸ್ಟಾಕ್ ಈ ತರ ಅಕ್ಯುಮುಲೇಟ್ ಆಗ್ತಾ ಇದೆ ಅಂತಂದ್ರೆ ಅಲ್ಲಿ ಬಿಗ್ ಮನಿ ರೇಂಜ್ ನ ಕ್ರಿಯೇಟ್ ಮಾಡ್ಕೊಂಡು ಎಷ್ಟು ಈಗ ಇಲ್ಲಿ ನೋಡಿ ವಾಲ್ಯೂಮ್ಸ್ ನೋಡಿ ರೆಡ್ ಇದೆ ವಾಲ್ಯೂಮ್ಸ್. ಸಿ ವಾಲ್ಯೂಮ್ಸ್ ಅಲ್ಲಿ ಏನ್ ತುಂಬಾ ಜನ ಏನ್ ಹೇಳ್ತಾರೆ, ಈ ವಾಲ್ಯೂಮ್ಸ್ ಅಲ್ಲಿ ಪಾರ್ಟಿಸಿಪೇಷನ್ ಇಲ್ಲ, ಜನರ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ ಅಂತ ಹೇಳ್ತಾರೆ. ಆಕ್ಚುಲಿ ಸ್ಮಾರ್ಟ್ ಮನಿ ಬರೋದೇ ಅಕ್ಯುಮುಲೇಷನ್ ಅಲ್ಲಿ. ಯಾಕೆ ಅಂತಂದ್ರೆ ಇಲ್ಲಿ ಮೇಲೆ ಹೋಗ್ತಾ ಇದ್ದಂಗೆ ಪ್ರೈಸ್ ನ ಕಂಟ್ರೋಲ್ ಮಾಡಬೇಕು, ಫರ್ದರ್ ಮೇಲೆ ಹೋಗ್ದಿರ ಡೌನ್ ಹೋಗ್ತಾ ಇದ್ದಂಗೆ ಪ್ರೈಸ್ ನ ಕಂಟ್ರೋಲ್ ಮಾಡಬೇಕು. ತಿಂಗಳಾನ್ಗಟ್ಲೆ ಅವ್ರು ಒಂದೇ ರೇಂಜ್ ಅಲ್ಲಿ ಪ್ರೈಸ್ ನ ಹೋಲ್ಡ್ ಮಾಡಿ, ಈಗ ನನಗೆ ಒಂದು ಹೇಳಿದ್ನಲ್ವಾ 100 CR ಶೇರ್ಸ್ ಬೇಕು, 100 CR ವರ್ತ್ ಆಫ್ 100 ಕೋಟಿ ವರ್ತ್ ಆಫ್ ಶೇರ್ಸ್ ಬೇಕು. ಅದು ಹೇಗೆ ಸಿಗತ್ತೆ ಅಂತಂದ್ರೆ, ಇದ್ರ ಪ್ರೈಸ್ ನ ಒಂದು ರೇಂಜ್ ಹಾಲ್ಟ್ ಮಾಡಿ ಜನರ ಪೇಷನ್ಸ್ ಲೆವೆಲ್ ನ ಟೆಸ್ಟ್ ಮಾಡ್ತಾರೆ. ಈಗ ಒಬ್ಬ ಪರ್ಸನ್ ಇಲ್ಲೊಂದು ಒಂದು 10 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಇರ್ತಾನೆ ಅಂತ ತಿಳ್ಕೊಳ್ಳೋಣ. ಅವ್ನು ಒಂದಿನ ವೆಯ್ಟ್ ಮಾಡ್ತಾನೆ, 2 ದಿನ ವೆಯ್ಟ್ ಮಾಡ್ತಾನೆ, 3 ದಿನ ವೆಯ್ಟ್ ಮಾಡ್ತಾನೆ, 4 ದಿನ, 5 ದಿನ, 6ನೇ ದಿನ. ಸೊ ಓವರ್ ಆಲ್ ಒಂದು 10-15 ದಿನ ಆದ್ಮೇಲೆ ಅವ್ನು ಪೇಷನ್ಸ್ ಕಳ್ಕೊಂಡ್ಬಿಡ್ತಾನೆ. ಯಾಕಂತಂದ್ರೆ ಕಣ್ಮುಂದ್ಗಡೆ ಬೇರೆ ಸ್ಟಾಕ್ ಲೆಟ್ಸ್ HEG ಅನ್ನೋ ಸ್ಟಾಕ್ ಅವ್ನ ಅನಾಲಿಸಿಸ್ ಮಾಡಿದಾಗ ಅದು 10% ಹೋಗ್ಬಿಡತ್ತೆ. ಆದ್ರೆ ಈ ಸ್ಟಾಕ್ ನ ಹೋಲ್ಡ್ ಮಾಡ್ತಾನೆ ಇದ್ದಾನೆ, ಮೊಮೆಂಟಮ್ ಇಲ್ಲ ಸ್ಟಾಕ್ ಅಲ್ಲಿ. ಅವಾಗ ಏನಾಗುತ್ತೆ, ಜನರ ಪೇಷನ್ಸ್ ನ ಕಳ್ಕೊಂತಾರೆ. ಯಾವಾಗ ಜನರ ಪೇಷನ್ಸ್ ಕಳ್ಕೊಂತಾರೋ ಅವಾಗ ಆ ಶೇರ್ಸ್ ನ ಡಂಪ್ ಮಾಡ್ತಾರೆ, ಅಂದ್ರೆ ಸೆಲ್ ಮಾಡ್ಬಿಡ್ತಾರೆ. ಸೊ ಸೆಲ್ ಮಾಡಿದಾಗ ಏನಾಗುತ್ತೆ, ಈ ಶೇರ್ಸ್ ಕಲೆಕ್ಟ್ ಮಾಡ್ಕೊಂತಾರೆ ಸ್ಮಾರ್ಟ್ ಪೀಪಲ್, ಅಂದ್ರೆ ಇನ್ಸ್ಟಿಟ್ಯೂಷನ್ ಪೀಪಲ್. ಸೊ ಅವ್ರು ಕಲೆಕ್ಟ್ ಮಾಡ್ಕೊಂಡು ಒಂದು ಪೂಲ್, ಅವ್ರಿಗೆ ಎಷ್ಟು ದುಡ್ಡು ಶೇರ್ಸ್ ಬೇಕೋ ಅದು ಬರೋ ತನಕ ಆ ರೇಂಜ್ಗೆ ಹೋಲ್ಡ್ ಮಾಡ್ತಾರೆ. ಅದಾದ್ಮೇಲೆ ಒಂದು ಬಿಗ್ ಸ್ಪೈಕ್ ನ ಕ್ರಿಯೇಟ್ ಮಾಡ್ತಾರೆ. ಬಿಕಾಸ್ ಈ ಬಿಗ್ ಸ್ಪೈಕ್ ಕ್ರಿಯೇಟ್ ಮಾಡುವಾಗ ಯಾರು
ಎಂಟ್ರಿ ಆಗಕ್ಕೆ ಟೈಮ್ ಕೊಡಲ್ಲ. ಬಿಕಾಸ್ ಅಲ್ಲೇನಾಗತ್ತೆ ಅಂತಂದ್ರೆ ಭಯ ಶುರುವಾಗ್ಬಿಡುತ್ತೆ. ಯಾವ ತರ ಭಯ ಶುರುವಾಗುತ್ತೆ ಅಂದ್ರೆ ಆಲ್ರೆಡಿ ಸ್ಟಾಕ್ 15%, 20%, 25% ಅಪ್ ಹೋಗ್ಬಿಡುತ್ತೆ. ಅವಾಗ ಏನಾಗುತ್ತೆ, ಆಲ್ರೆಡಿ 25% ರೈಸ್ ಆಗ್ಬಿಟ್ಟಿದೆ, ಏನಾಗುತ್ತೋ ಏನೋ ಇವಾಗ ಎಂಟ್ರಿ ಅನ್ನೋ ತರ ಒಂದು ಭಯ ಕ್ರಿಯೇಟ್ ಆಗುತ್ತೆ. ಅವಾಗ ಮತ್ತೆ ಇನ್ನೊಂದು 20% ತಗೊಂಡೋಗ್ತಾನೆ, ಮತ್ತೆ ಆ ಫಿಯರ್ ಅನ್ನೋದು ಇನ್ನೊಂದು ಲೆವೆಲ್ಗೆ ಇನ್ಕ್ರೀಸ್ ಆಗುತ್ತೆ ನೋಡಿ, ಮತ್ತೆ ಆ ಪ್ರೈಸ್ ನ ಹಾಲ್ಟ್ ಮಾಡ್ತಾನೆ. ಸೊ ಇದನ್ನ ಹಾಲ್ಟ್ ಮಾಡುವಾಗ ಮತ್ತೆ ಅವನ್ ಏನ್ ಮಾಡ್ತಿದ್ದಾನೆ, ಇಲ್ಲಿ ಪೊಸಿಷನ್ಸ್ ನ ಕ್ರಿಯೇಟ್ ಮಾಡ್ಕೊಂತ ಇದ್ದಾನೆ. ಸೊ ಇಲ್ಲಿ ಒಂದು ಇಂಪಲ್ಸಿವ್ ಬೈ ಕ್ರಿಯೇಟ್ ಆಯ್ತು, ಮತ್ತೆ ಪೊಸಿಷನ್ಸ್ ನ ಕ್ರಿಯೇಟ್ ಮಾಡ್ಕೊಂಡು ಮತ್ತೆ ಬಿಗ್ ಮೂವ್ ಕ್ರಿಯೇಟ್ ಆಗ್ತದೆ. ಸೊ ಓವರ್ ಆಲ್ ನಾವು ಈ ಟ್ರೆಂಡಿ ವೈಸ್ ನೋಡೋದಾದ್ರೆ ಅಪ್ ಟ್ರೆಂಡ್ ಕ್ಯಾಲ್ಕುಲೇಟ್ ಮಾಡುವಾಗ ಇಲ್ಲೊಂದು ಅಕ್ಯುಮುಲೇಷನ್ ಇದೆ, ಅದಕ್ಕೆ ಪ್ರೀವಿಯಸ್ಲಿ ಅಪ್ ಟ್ರೆಂಡೇ ಇತ್ತು, ಮತ್ತೆ ಅಪ್ ಟ್ರೆಂಡ್, ಅಕ್ಯುಮುಲೇಷನ್, ಮತ್ತೆ ಅಪ್ ಟ್ರೆಂಡ್. ಓಕೆನಾ. ಸೊ ಓವರ್ ಆಲ್ ನಾವು ಅಪ್ ಟ್ರೆಂಡ್ ಅಲ್ಲಿ ಇದ್ದೀವಿ. ಸೊ ನಮಗೆ ಹೈಯರ್ ಲೋ ಎಲ್ಲಿದೆ ಅಂತಂದ್ರೆ ಸ್ನೇಹಿತರೆ, ಈ ಪಾಯಿಂಟ್ ಅಲ್ಲಿ ನಮಗೆ ಹೈಯರ್ ಲೋ ಇದೆ, ಇದೆಯಲ್ವಾ ಈ ಲೆವೆಲ್, ಇದು ಬಂದು ನಮ್ಗೆ ಹೈಯರ್ ಲೋ, ಈ ಪಾಯಿಂಟ್ ಬಂದು ನಮಗೆ ಹೈಯರ್ ಹೈ ಆಗಿರುತ್ತೆ. ಸೊ ಈ ಲೆವೆಲ್ ಬಂದು ಹೈಯರ್ ಹೈ ಕ್ರಿಯೇಟ್ ಆಗಿದೆ. ಸೊ ಓವರ್ ಆಲ್ ನಾವ್ ಎಲ್ಲಿದೀವಿ ಸರ್ ಈಗ ಅಂತ ನೀವು ಕೇಳೋದಾದ್ರೆ ಸ್ನೇಹಿತರೆ, ಸ್ಟಿಲ್ ನಾವು ಅಕ್ಯುಮುಲೇಷನ್ ಅಲ್ಲೇ ಇದೀವಿ ನೋಡಿ. ಇಲ್ಲಿಂದ ಪ್ರೈಸ್ ಇಲ್ಲಿಗೆ ಬಂದ್ರು ನೋಡಿ, ಈ ರೇಂಜ್ ಬೌಂಡ್ ಅಲ್ಲೇ ಸ್ಟಾಕ್ ಅನ್ನೋದು ಟ್ರೇಡ್ ಆಗ್ತಾ ಇದೆ. ಈಗ ಇಫ್ ಇನ್ ಕೇಸ್ ನಾನು ಡೌನ್ ಟ್ರೆಂಡ್ ನ GIC ಅಂದ್ರೆ ಡೆಫಿನೆಟ್ಲಿ ಡೌನ್ ಟ್ರೆಂಡ್ ಇಲ್ಲ, ಎಲ್ಲಿ ತನಕ ಈ ಲೆವೆಲ್ ನ ಬ್ರೇಕ್ ಡೌನ್ ಮಾಡಲು ಅಲ್ಲಿ ತನಕ ನಾವು ಡೌನ್ ಟ್ರೆಂಡ್ ಕನ್ಫರ್ಮೇಶನ್ ಇಲ್ಲ. ಅಪ್ ಟ್ರೆಂಡ್ ಅಂತ ಕೇಳಿದ್ರೆ ಎಸ್ ವಿ ಆರ್ ಅಪ್ ಟ್ರೆಂಡ್ ಅಲ್ಲಿ ಇದೀವಿ, ಯಾಕಂತಂದ್ರೆ ಇದು ನಮ್ಗೆ ಹೈಯರ್ ಹೈ ಆಗಿದೆ ಅಂಡ್ ಹೈಯರ್ ಲೋ ಅನ್ನೋದು ನಮ್ಗೆ ಈ ಲೆವೆಲ್ ಅಲ್ಲಿ ಇದೆ. ಅಂಡ್ ಈಗ ಪ್ರೈಸ್ ಬಂದ್ ಏನಾಗ್ತಿದೆ, ಹೈಯರ್ ಲೋಗಿಂತ ಮೇಲ್ಗಡೆ ಟ್ರೇಡ್ ಆಗ್ತಾ ಇದೆ. ಸೊ ಹೈ ಪ್ರೊಬಾಬಿಲಿಟಿ ನಮಗೆ ಇನ್ನೊಂದು ಹೈಯರ್ ಹೈ ಕ್ರಿಯೇಟ್ ಆಗೋ ಚಾನ್ಸಸ್. ಬಿಕಾಸ್ ಅದು ಕ್ರಿಯೇಟ್ ಆಗ್ಲಿಲ್ಲ, ಈ ಲೆವೆಲ್ ಏನಿದೆಯೋ ಇದನ್ನ ಬ್ರೇಕ್ ಡೌನ್ ಮಾಡ್ಬಿಟ್ಟ ಅಂತಂದ್ರೆ ಡೆಫಿನೆಟ್ಲಿ ನಾವು ಡೌನ್ ಟ್ರೆಂಡ್ ನ ಎಕ್ಸ್ಪೆಕ್ಟ್ ಮಾಡ್ತೀವಿ. ಸೊ ಓವರ್ ಆಲ್ ನೋಡಿದ್ರೆ ನಾವು ಹೈಯರ್ ಲೋ ಎಬೋ ಇರೋದ್ರಿಂದ ಸ್ಟಿಲ್ ನಮಗೆ ಬೈಯರ್ ಸೆಂಟಿಮೆಂಟ್ ಕಾಣಿಸ್ತಾ ಇದೆ. ಇಫ್ ಇನ್ ಕೇಸ್ ಇಲ್ಲ ಸರ್ ವಾಲ್ಯೂಮ್ ಏನಾದ್ರು ಸಪೋರ್ಟ್ ಮಾಡುತ್ತಾ ಅಂದ್ರೆ ನೀವು ರೆಡ್ ವಾಲ್ಯೂಮ್ಸ್ ನ ಚೆಕ್ ಮಾಡ್ಕೋಬಹುದು, ಯಾವುದೇ ತರದ ಸೆಲ್ಲಿಂಗ್ ವಾಲ್ಯೂಮ್ಸ್ ಇಲ್ಲ. ಅದೇ ಗ್ರೀನ್ ವಾಲ್ಯೂಮ್ಸ್ ನ ಚೆಕ್ ಮಾಡ್ಕೊಳ್ಳಿ, ಬಿಗ್ ಬೈಯಿಂಗ್ ಗ್ರೀನ್ ಬಾರ್ಸ್ ಕ್ರಿಯೇಟ್ ಆಗ್ತಿದೆ ಇಲ್ಲಿ ನೋಡಿ, ಬಿಗ್ ಬೈಯಿಂಗ್. ಸೊ ಇದೆಲ್ಲ ನಮ್ಗೆ ಒಂದು ಸ್ಟ್ರೆಂತ್ ಅಂದ್ರೆ ಕಾನ್ಫಿಡೆನ್ಸ್ ನ ಕೊಡುತ್ತೆ, ಬೈಯರ್ ಸ್ಟ್ರೆಂತ್ ನ ತೋರಿಸುತ್ತೆ. ಸೊ ಓವರ್ ಆಲ್ ಟ್ರೆಂಡ್ ವೈಸ್ ನೋಡಿದಾಗ ಹೆಲ್ದಿ ಅಪ್ ಟ್ರೆಂಡ್ ಅಲ್ಲೇ ಇದೀವಿ ನಾವು ಈ ಸ್ಟಾಕ್ ಅಲ್ಲಿ. ಸೊ ಇನ್ನೊಂದು ಸ್ಟಾಕ್ ಯಾವ್ದು ತಗೊಂಡು ನೋಡೋಣ, ಯಾವ ತರ ಒಂದು ಡೌನ್ ಟ್ರೆಂಡ್ ಫಾರ್ಮೇಶನ್ ಕ್ರಿಯೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಲೆಟ್ಸ್ ಸಿ ಏಷ್ಯನ್ ಪೇಂಟ್ ತಗೊಂತೀನಿ. ಸೊ ಏಷ್ಯನ್ ಪೇಂಟ್ಸ್ ತಗೊಂಡಾಗ ಇಲ್ಲಿ ನೋಡಿ ಸ್ನೇಹಿತರೆ, ಇದೊಂದು ಮೇಜರ್ ಡೌನ್ ಫಾಲ್ ಆಗಿದೆ, ಇಲ್ಲಿ ಅಬ್ಸರ್ವ್ ಮಾಡಿ. ಸೊ ಪ್ರೈಸ್ ಅಲ್ಲಿ ಏನಾಗ್ತಾ ಇದೆ ಇಲ್ಲಿ ನೋಡಿ, ಪ್ರೀವಿಯಸ್ಲಿ ಈ ಸ್ಟಾಕ್ ಅನ್ನೋದು ಅಪ್ ಅಲ್ಲಿ ಇತ್ತು, ಇಲ್ಲಿ ನೀವು ಅಬ್ಸರ್ವ್ ಮಾಡಿ ಒಂದು ವೆರಿ ಬಿಗ್ ಬುಲ್ಲಿಶ್ ಬೂಮ್ ಅಲ್ಲಿ ಇತ್ತು. ನಾನು ವಾಲ್ಯೂಮ್ ಟರ್ನ್ ಆಫ್ ಮಾಡ್ತೀನಿ ಫಾರ್ ಜಸ್ಟ್ ಒಂದು ಮೂಮೆಂಟ್. ಸೊ ಇಲ್ಲಿ ಏನಾಗ್ತಿತ್ತು ಅಂದ್ರೆ ಪ್ರೈಸ್ ಇಲ್ಲಿ ನೋಡಿ, ಇಲ್ಲಿಂದ ಸ್ಪೈಕ್, ಒಂದು ಇಂಟರ್ನಲ್ ಹೈ ಲೋ, ಒಂದು ಬಿಗ್ ಸ್ಪೈಕ್ ಲೋ, ಮತ್ತೆ ಒಂದು ಬಿಗ್ ಸ್ಪೈಕ್. ಸೊ ಓವರ್ ಆಲ್ ಟ್ರೆಂಡ್ ಅನ್ನೋದು ಒಂದು ಬಿಗ್ ಅಪ್ ಮೂವ್ ಕ್ರಿಯೇಟ್ ಆಯಿತು. ಅದಾದ್ಮೇಲೆ ಸಡನ್ ಆಗಿ ಕ್ರಾಶ್ ಆಗಕ್ಕೆ ಶುರುವಾಯಿತು ನೋಡಿ. ಸೊ ಓವರ್ ಆಲ್ ನೀವು ನೋಡೋದಾದ್ರೆ ನಮಗೆ ಈ ಪಾಯಿಂಟ್ ಇಂದ ಚೆಕ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಏನಾಗಿದೆ, ಲೋ, ಒಂದು ಲೋಯರ್ ಹೈ ಅಂಡ್ ಲೋ. ಈ ಹೈನ ಬ್ರೇಕ್ ಮಾಡ್ದ, ಬಟ್ ಅದು ಸಸ್ಟೈನ್ ಆಗ್ಲಿಲ್ಲ. ಮತ್ತೆ ಲೋನ ಬ್ರೇಕ್ ಮಾಡಿ ನ್ಯೂ ಲೋ ಕ್ರಿಯೇಟ್ ಮಾಡ್ದ, ಲೋಯರ್ ಹೈ, ಲೋಯರ್ ಲೋ, ಮತ್ತೆ ಲೋಯರ್ ಹೈ, ಮತ್ತೆ ಲೋಯರ್ ಲೋ. ಸೊ ಓವರ್ ಆಲ್ ನಮ್ಗೆ ಡೌನ್ ಟ್ರೆಂಡ್ ಸ್ಟ್ರಕ್ಚರ್ ಅಲ್ಲೇ ಇದೆ. ಒಂದೇ ಒಂದು ಫೇಲ್ಯೂರ್ ಇದೆ ಇಲ್ಲಿ, ಈ ಪ್ರೀವಿಯಸ್ ಲೋಯರ್ ಹೈ ನಾವ್ ಇಲ್ಲಿ ಏನ್ ನೋಡ್ತಿದ್ವೋ ಅದನ್ನ ಬ್ರೇಕ್ಔಟ್ ಮಾಡಿ ಮತ್ತೆ ಇಲ್ಲಿ ಫೇಲ್ಯೂರ್ ಆಗೋದ, ಫರ್ದರ್ ಅಪ್ ಹೋಗಕ್ಕಾಗ್ಲಿಲ್ಲ. ಯಾವಾಗ ಫರ್ದರ್ ಅಪ್ ಹೋಗಕ್ಕಾಗ್ಲಿಲ್ಲ ಅವಾಗ ಇಲ್ಲಿ ನೋಡಿ, ಈ ಪಾಯಿಂಟ್ ನ ಈ ಲೋಯರ್ ಲೋ ಏನಿತ್ತು ಅದನ್ನ ಬ್ರೇಕ್ ಡೌನ್ ಮಾಡ್ದ. ಸೊ ಯಾವಾಗ ಲೋಯರ್ ಲೋ ಬ್ರೇಕ್ ಡೌನ್ ಆಯ್ತು ಅವಾಗ ಮತ್ತೆ ನಮ್ಗೆ ಕನ್ಫರ್ಮೇಶನ್ ಆಯ್ತು ಟ್ರೆಂಡ್ ಇನ್ನೂ ಬಿದ್ದೋಗುತ್ತೆ, ಟ್ರೆಂಡ್ ಇನ್ನೂ ಫಾಲ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಎಕ್ಸಾಕ್ಟ್ಲಿ ಲೋಯರ್ ಲೋ, ಲೋಯರ್ ಹೈ, ಲೋಯರ್ ಲೋ ಅಂತ ಕಂಟಿನ್ಯೂಷನ್ ಆಫ್ ದ ಫಾಲ್ ಕ್ರಿಯೇಟ್ ಆಗ್ತಾ ಇದೆ. ಕಂಟಿನ್ಯೂಷನ್ ಆಫ್ ದ ಫಾಲ್ ಕ್ರಿಯೇಟ್ ಆದ್ಮೇಲೆ ನಾನು ನಿಮ್ಗೆ ಒಂದು ಮ್ಯಾಜಿಕ್ ಹೇಳ್ಕೊಟ್ಟಿದ್ದೀನಿ. ಅದೇನಪ್ಪಾ ಅಂತಂದ್ರೆ ಅಕ್ಯುಮುಲೇಷನ್ ಅನ್ನೋ ಮ್ಯಾಜಿಕ್. ಅಂದ್ರೆ ಇಲ್ಲಿ ನೋಡಿ, ಇಲ್ಲಿ ಟ್ರೆಂಡ್ ಏನಾಗ್ತದೆ, ಸೊ ಇಲ್ಲಿಂದ ಲೋಯರ್ ಲೋ ಕ್ರಿಯೇಟ್ ಆಯ್ತು, ಲೋಯರ್ ಹೈ ಕ್ರಿಯೇಟ್ ಆಯ್ತು, ಲೋಯರ್ ಲೋ ಕ್ರಿಯೇಟ್ ಆಯ್ತು. ಈಗ ಪ್ರೈಸ್ ಇಲ್ಲಿಗೆ ಹೋದ್ರೆ ಸೆಲ್ಲರ್ ಕಂಟ್ರೋಲ್ ತಗೊಂತಾನೆ, ಬಾಟಮ್ ಬಂದ್ರೆ ಬಯರ್ ಕಂಟ್ರೋಲ್ ತಗೊಂತಾನೆ, ಅಗೇನ್ ಸೆಲ್ಲರ್ ಕಂಟ್ರೋಲ್, ಬಯರ್ ಕಂಟ್ರೋಲ್. ಸೊ ಇಲ್ಲಿ ಇನ್ಸ್ಟಿಟ್ಯೂಷನ್ಸ್ ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಪ್ರೈಸ್ ನ ಒಂದು ರೇಂಜ್ ಅಲ್ಲಿ ಇಟ್ಕೊಂತಾ ಇದಾರೆ, ಒಂದು ರೇಂಜ್ ಬೌಂಡ್, ಅಂದ್ರೆ ಈ ರೇಂಜ್ ನ ಬ್ರೇಕ್ ಮಾಡಕ್ ಬಿಡ್ತಾ ಇಲ್ಲ ಇನ್ಸ್ಟಿಟ್ಯೂಷನ್ಸ್. ಯಾವಾಗ ಈ ರೇಂಜ್ ಅಲ್ಲಿ ಪ್ರೈಸ್ ನ ಹಾಲ್ಟ್ ಮಾಡಕ್ ಶುರು ಮಾಡಿದ್ರು ಅವಾಗ ನಿಮ್ಗೊಂದು ಐಡಿಯಾ ಬಗ್ಗೆ ಯಾಕೆ ಅವ್ರು ಆ ಕೆಲಸನ ಮಾಡ್ತಾ ಇರೋ. ಆಲ್ಮೋಸ್ಟ್ ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಇಲ್ಲ ಆಗಸ್ಟ್, ಓಕೆನಾ, ಕರೆಂಟ್ ಮಂತ್ ಆಗಸ್ಟ್ ಅಲ್ಲಿ ರನ್ ಆಗ್ತಾ ಇದೆ. ಸೊ ಓವರ್ ಆಲ್ 1, 2, 3, 4, 5, 6 ತಿಂಗಳಿಂದ 6 ಮಂತ್ಸ್ ಇಂದ ಏನ್ ಮಾಡಿದರೆ ಒಂದು ರೇಂಜ್ ಬೌಂಡ್ ನ ಕ್ರಿಯೇಟ್ ಮಾಡಿದ್ರೆ. ಈ ರೇಂಜ್ ಬೌಂಡ್ ಏನು ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಒಂದು ಬಿಗ್ ರ್ಯಾಲಿ ಅಪ್ ಸೈಡ್ ಅಥವಾ ಒಂದು ಬಿಗ್ ರ್ಯಾಲಿ ಡೌನ್ ಸೈಡ್ ನ ಕ್ರಿಯೇಟ್ ಮಾಡಕ್ಕೆ. ಆದರೆ ನಾವು ಅರ್ಥ ಮಾಡ್ಕೋಬೇಕಿರೋದು ಏನಪ್ಪಾ ಅಂದ್ರೆ ಸ್ನೇಹಿತರೆ, ಆಲ್ರೆಡಿ ಸ್ಟಾಕು ತುಂಬಾ ಫಾಲ್ ಆಗಿದೆ. ನೀವು ಅಬ್ಸರ್ವ್ ಮಾಡಿ, ಸುಮಾರು ನಿಯರ್ಲಿ ಲಾಸ್ಟ್ 1.5 year ಇಂದ ಇದು ಫಾಲ್ ಆಗ್ತಾನೆ ಇದೆ, ಓಕೆನಾ. ಸೊ ಈಗ ನೀವು ನೋಡೋದಾದ್ರೆ ಈ ಅಕ್ಯುಮುಲೇಷನ್ ಏನ್ ಹೇಳುತ್ತೆ ಅಂತಂದ್ರೆ, ಇನ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ನಾವು ಸ್ಟಡಿ ಮಾಡುವಾಗ
ಏನ್ ಅಕ್ಯುಮುಲೇಷನ್, ಪಾರ್ಟಿಸಿಪೇಷನ್, ಡಿಸ್ಟ್ರಿಬ್ಯೂಷನ್ ಅಂತ ಕರಿತೀವಿ. ಅಟ್ ದ ಸೇಮ್ ಅಂದ್ರೆ ಅದ್ರ ಟಾಪ್ ಅಲ್ಲಿ ನಡೆಯುತ್ತೆ, ಬಾಟಮ್ ಅಲ್ಲಿ ಸೇಮ್ ಲೋಯರ್ ಲೋ, ಲೋಯರ್ ಹೈ, ಲೋಯರ್ ಲೋ, ಲೋಯರ್ ಹೈ, ಲೋಯರ್ ಲೋ ಒಂದು ಫಾರ್ಮೇಶನ್ ಕ್ರಿಯೇಟ್ ಆಗಿ ಇಲ್ಲಿ ಏನಾದ್ರು ಅಕ್ಯುಮುಲೇಷನ್ ಕ್ರಿಯೇಟ್ ಆಗ್ತಾ ಇದೆ ಅಂತಂದ್ರೆ ಇದನ್ನ ಸ್ಮಾರ್ಟ್ ಮನಿ ಝೋನ್ ಅಂತ ಕರಿತೀವಿ. ಅಂದ್ರೆ ಸ್ಮಾರ್ಟ್ ಮನಿ ಎಂಟ್ರಿ ಆಗ್ತಾ ಇರೋ ಝೋನ್ ಆಗಿರುತ್ತೆ. ಮತ್ತೆ ಹೈಯರ್ ಹೈ, ಹೈಯರ್ ಲೋ, ಹೈಯರ್ ಹೈ, ಹೈಯರ್ ಲೋ. ಸೊ ಈ ತರ ಒಂದು ಬಿಗ್ ಅಪ್ ಮೂವ್ ತಗೊಂಡೋಗಕ್ಕೆ ಬಿಫೋರ್ ಏನ್ ಮಾಡ್ತಾರೆ ಅವರು ಒಂದು ರೇಂಜ್ ಬೌಂಡ್ ನ ಕ್ರಿಯೇಟ್ ಮಾಡ್ಕೊಂಡು ಇಲ್ಲಿ ಬೈಯಿಂಗ್ ಆಕ್ಟಿವಿಟಿನ ನಡೆಸ್ತಾರೆ. ಓಕೆನಾ. ಸೊ ಅದಕ್ಕೆ ಆ ಬೈಯಿಂಗ್ ಆಕ್ಟಿವಿಟಿ ನನಗೆ ಈ ಲೆವೆಲ್ ಅಲ್ಲಿ ಕಾಣಿಸ್ತಾ ಇದೆ ಅಂತ ನಾವು ಟೆಕ್ನಿಕಲ್ ಅನಾಲಿಸಿಸ್ ಅಲ್ಲಿ, ಟ್ರೆಂಡ್ಸ್ ಅನಾಲಿಸಿಸ್ ಅಲ್ಲಿ ನಾವು ನೋಡ್ತೀವಿ. ಓಕೆನಾ. ಸೊ ಇದು ಬಂದು ನಮ್ಗೆ ಅಪ್ ಟ್ರೆಂಡ್, ಇದು ಬಂದು ನಮ್ಗೆ ಡೌನ್ ಟ್ರೆಂಡ್, ಇದು ಬಂದು ಅಕ್ಯುಮುಲೇಷನ್. ಸೊ ಅಪ್ ಟ್ರೆಂಡ್ಗೆ ಡೌನ್ ಟ್ರೆಂಡ್ಗೆ ಮಿಡ್ ಪಾಯಿಂಟ್ ಇರುತ್ತಲ್ವಾ, ಇದನ್ನ ಮಿಡ್ ಅಂದ್ರೆ ಬ್ರಿಡ್ಜ್ ಅಂತ ತಗೊಳ್ಳೋಣ. ಸೊ ಅದು ಬಂದು ನಮಗೆ ಅಕ್ಯುಮುಲೇಷನ್ ಕ್ರಿಯೇಟ್ ಆಗುತ್ತೆ ಮೋಸ್ಟ್ ಆಫ್ ದ ಕೇಸಸ್. ಅದು ಜಸ್ಟ್ ಒಂದು ಅನಾಲಿಸಿಸ್ ಅಷ್ಟೇ, ಟೆಕ್ನಿಕಲ್ ಅನಾಲಿಸಿಸ್. ಸೊ ಇದಿಷ್ಟು ನಮಗೆ ಡೌನ್ ಟ್ರೆಂಡ್ ಮತ್ತೆ ಅಕ್ಯುಮುಲೇಷನ್ ಹೇಗೆ ಕ್ರಿಯೇಟ್ ಆಗುತ್ತೆ ಅಂತ ನಾವು ಚೆಕ್ ಮಾಡಿದ್ವಿ. ಇನ್ನೊಂದು ಲಾಸ್ಟ್ ಸ್ಟಾಕ್ ತಗೊಂತೀನಿ, ಇದೇ ತರ ನಾವು ಹೇಗೆ ಅನಾಲಿಸಿಸ್ ಮಾಡೋದು ಅಂತ ಹೇಳ್ಬಿಟ್ಟು. ಸೊ NTPC ಸ್ಟಾಕ್ ಇಲ್ಲಿ ನೋಡಿ ಅಬ್ಸರ್ವ್ ಮಾಡಿ ಸ್ನೇಹಿತರೆ, ಇದು ಬಿಗ್ ಬೈಯಿಂಗ್ ಸೈಡ್ ಇದೆ, ಅಂದ್ರೆ ಲಾಂಗ್ ರನ್ ಬೈಯಿಂಗ್ ಸೈಡ್ ಇದೆ. ನಿಮ್ಗೆ ಎಲ್ಲೇ ಯಾವುದೇ ತರದ ಸೆಲ್ಲಿಂಗ್ ಸೈಡ್ ಆಪರ್ಚುನಿಟಿನೇ ಸಿಗ್ತಾ ಇಲ್ಲ. ನೋಡಿ ಕಂಟಿನ್ಯೂಷನ್ ಆಫ್ ದ ಹೈಯರ್ ಹೈಸ್ ಕ್ರಿಯೇಟ್ ಆಗಿದೆ, ಕಂಟಿನ್ಯೂಸ್ಲಿ ಹೈಯರ್ ಹೈಸ್ ಅಲ್ಲ ಇದೆ ಇದು. ಓಕೆನಾ. ನಮ್ಗೆ ಎಲ್ಲಿ ಸೆಲ್ಲಿಂಗ್ ಪ್ರೆಜರ್ ಇಲ್ಲ ಸ್ಟಾಕ್ ಅಲ್ಲಿ. ಈಗ ನಾನು ನಿಮ್ಗೆ ಹೇಳಿದ್ನಲ್ವಾ, ಒಂದು ಹೆಲ್ದಿ ಅಪ್ ಟ್ರೆಂಡ್ ನ ಹೇಗೆ ಐಡೆಂಟಿಫೈ ಮಾಡಿಸ್ತಾರೆ ಅಂತ ನೀವು ಕೇಳೋದಾದ್ರೆ ನೋಡಿ ಸ್ನೇಹಿತರೆ, ಇದೊಂದು ಬೆಸ್ಟ್ ಎಕ್ಸಾಂಪಲ್ ನಿಮ್ಗೆ. ಓಕೆನಾ. ನೋಡಿ ಯಾವ ತರ ಅಪ್ ಟ್ರೆಂಡ್ ಹೋಗಿದ್ದಾನೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ನಿಮ್ಗೆ ಏನಾಗಿದೆ, ಪ್ರೈಸ್ ಅಲ್ಲಿ ಹೈಯರ್ ಹೈ, ಹೈಯರ್ ಲೋ, ಈ ಹೈನ ಬ್ರೇಕ್ಔಟ್ ಆಗಿರಬೇಕು. ನೆಕ್ಸ್ಟ್ ಹೈಯರ್ ಹೈ, ಹೈಯರ್ ಲೋ, ನೆಕ್ಸ್ಟ್ ಹೈಯರ್ ಹೈ, ಈ ಹೈನ ಬ್ರೇಕ್ಔಟ್ ಆಗಿದೆ, ಹೈಯರ್ ಲೋ, ನೆಕ್ಸ್ಟ್ ಹೈಯರ್ ಹೈ, ದೆನ್ ಹೈಯರ್ ಲೋ, ಮತ್ತೆ ಈ ಹೈನ ಬ್ರೇಕ್ಔಟ್ ಆಗಿರಬೇಕು. ಇಲ್ಲಿಂದ ಇಲ್ಲಿಗೆ ಹೈಯರ್ ಹೈ, ಹೈಯರ್ ಲೋ, ಹೈಯರ್ ಹೈ. ಸೊ ಓವರ್ ಆಲ್ ಆಗಿ ನಾವು ನೋಡೋದಾದ್ರೆ ಎವ್ರಿ ಹೈಯರ್ ಲೋ ಪ್ರೊಟೆಕ್ಟೆಡ್ ಆಗಿದೆ. ನೋಡಿ ಈ ಹೈಯರ್ ಲೋ ಕೆಳಗಡೆ ಪ್ರೈಸ್ ಬಂದಿಲ್ಲ, ಈ ಹೈಯರ್ ಲೋನು ಕೆಳಗಡೆ ಪ್ರೈಸ್ ಬಂದಿಲ್ಲ, ಅಂದ್ರೆ ಪ್ರೊಟೆಕ್ಟೆಡ್ ಆಗಿದೆ. ಈ ಹೈಯರ್ ಲೋನು ಕೆಳಗಡೆ ಪ್ರೈಸ್ ಬಂದಿಲ್ಲ, ಪ್ರೊಟೆಕ್ಟೆಡ್ ಆಗಿದೆ. ಅಂಡ್ ಇದು ಪ್ರೊಟೆಕ್ಟೆಡ್ ಆಗಿದೆ, ಅಂಡ್ ಇದು ನಮಗೆ ಪ್ರೊಟೆಕ್ಟೆಡ್ ಆಗಿದೆ. ಸೊ ಓವರ್ ಆಲ್ ನೋಡೋದಾದ್ರೆ ಪ್ರೈಸ್ ಬಂದು ಒಂದು ಬುಲ್ಲಿಶ್ ಅಗ್ರೆಸಿವ್ ಟ್ರೆಂಡ್ ಅಲ್ಲಿ ಕ್ರಿಯೇಟ್ ಆಗ್ತಾ ಹೋಗ್ತಾ ಇದೆ. ಸೊ ಈ ತರ ಒಂದು ಸಿಚುವೇಶನ್ ನಾವೇನ್ ಮಾಡ್ಬೇಕು, ಪ್ರೈಸ್ ನ ಬೈ ಸೈಡ್ ನೋಡ್ಬೇಕೆ ಹೊರತು ಯಾವುದೇ ತರದ ಸೆಲ್ ಸೈಡ್ ನಾವು ನೋಡಂಗಿಲ್ಲ. ಈಗ ಅದೇ ಸ್ಟಾಕ್ ಏನಾದ್ರು ಈಗ ಸೆಲ್ಲಿಂಗ್ ಪ್ರೆಜರ್ ಅಲ್ಲಿ ಇತ್ತು, ಅಂದ್ರೆ ಲೋಯರ್ ಲೋ, ಲೋಯರ್ ಹೈ, ಲೋಯರ್ ಲೋ ಸ್ಟ್ರಕ್ಚರ್ ಇತ್ತು. ನೋಡಿ ಈ ತರ ಒಂದು ಸಿಚುವೇಶನ್. ಸೊ ಇಲ್ಲಿ ಏನಾಗ್ತಿದೆ ಅಂತಂದ್ರೆ ಪ್ರೈಸ್ ಅಲ್ಲಿ ಅಬ್ಸರ್ವ್ ಮಾಡಿ ನೋಡಿ. ಸೊ ಇಲ್ಲಿ ಏನಾಗ್ತಿದೆ ಪ್ರೈಸ್ ಅಲ್ಲಿ ನಮಗೆ ಓವರ್ ಆಲ್ ನೀವು ಟ್ರೆಂಡ್ ನೋಡೋದಾದ್ರೆ ಲೋಯರ್ ಲೋ, ಲೋಯರ್ ಹೈ, ಲೋಯರ್ ಲೋ, ಲೋಯರ್ ಹೈ, ಲೋಯರ್ ಲೋ, ಲೋಯರ್ ಹೈ, ಇಲ್ಲಿ ತನಕ ಲೋಯರ್ ಹೈ, ದೆನ್ ಇದು ನಮಗೆ ಫೈನಲ್ ಲೋನ ಕ್ರಿಯೇಟ್ ಆಗ್ತಿದೆ. ಓಕೆನಾ. ಈ ರೇಂಜ್ಗೆ ಆಲ್ಮೋಸ್ಟ್ ಈಕ್ವಲ್ ಕ್ರಿಯೇಟ್ ಆಗ್ತಿದೆ. ಸೊ ಓವರ್ ಆಲ್ ಇಲ್ಲಿ ಪ್ರೈಸ್ ನೋಡೋದಾದ್ರೆ ನೋಡಿ, ಈ ಲೋಯರ್ ಹೈ ಪ್ರೊಟೆಕ್ಟೆಡ್ ಆಗಿದೆ, ಈ ಲೋಯರ್ ಲೋನ ಬ್ರೇಕ್ ಡೌನ್ ಮಾಡಿದ್ದೇನೆ, ಮತ್ತೆ ಈ ಲೋಯರ್ ಹೈ ಪ್ರೊಟೆಕ್ಟೆಡ್, ಈ ಲೋಯರ್ ಲೋನ ಬ್ರೇಕ್ ಡೌನ್ ಮಾಡ್ದ, ಮತ್ತೆ ಇಲ್ಲಿ ಫೈನಲ್ ಲೋ ಕ್ರಿಯೇಟ್ ಆಯ್ತು. ಆಲ್ಮೋಸ್ಟ್ ನಿಯರ್ ಟು ದ ಈಕ್ವಲ್ ಲೆವೆಲ್ ಬಂದು ನಮಗೆ ಈ ಒಂದು ಏನ್ ರೇಂಜ್ ಇತ್ತೋ ಈ ರೇಂಜ್ ನ ಬ್ರೇಕ್ಔಟ್ ಮಾಡಿ ಮತ್ತೆ ಅಪ್ ಟ್ರೆಂಡ್ ಅನ್ನು ಶುರುವಾಗಿದೆ. ಸೊ ಡೌನ್ ಟ್ರೆಂಡ್ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಸ್ನೇಹಿತರೆ ನೀವು ಅರ್ಥ ಮಾಡ್ಕೋಬೇಕು ಯಾವ ತರ ಟ್ರೇಡ್ ಆಗತ್ತೆ ಅಂತಂದ್ರೆ, ಈ ಡೌನ್ ಟ್ರೆಂಡ್ ಶಾಶ್ವತ ಅಲ್ಲ. ಮಾರ್ಕೆಟ್ ಯಾವತ್ತು ಈಕ್ವಿಟಿ ಮಾರ್ಕೆಟ್ ಡಿಸೈನ್ ಮಾಡಿರೋದೇ ಲಾಂಗ್ ಟರ್ಮ್ ಅಪ್ ಟ್ರೆಂಡ್ ಗೋಸ್ಕರ. ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಇನ್ನೂ ಈಸಿಯಾಗಿ ಹೇಳೋದಾದ್ರೆ ನೋಡಿ, ಆ ಟ್ರೆಂಡ್ ಈ ತರ ಒಂದು 1 year ಅಪ್ ಟ್ರೆಂಡ್ ಈ ತರ ಹೋಯ್ತು ಅಂತ ತಿಳ್ಕೊಳ್ಳಿ. ಓಕೆನಾ. ನಿಮ್ಗೆ ಕರೆಕ್ಷನ್ ಅಂದ್ರೆ ಇಲ್ಲಿಂದ ಇದು ಇಲ್ಲಿ ತನಕ ಫಾಲ್ ಆಗ್ಬಿಡ್ಲಿ, ಓಕೆನಾ, ಎಲ್ಲಿಂದ ಸ್ಟಾರ್ಟ್ ಆಯ್ತು ಅಲ್ಲಿ ತನಕ ಫಾಲ್ ಆಗ್ಲಿ, ಏನು ತೊಂದರೆ ಇಲ್ಲ. ಆದ್ರೆ 1 year ಅಪ್ ಟ್ರೆಂಡ್ ಹೋದ್ರೆ ಫಾಲ್ ಆಗಕ್ ಬರೀ 3 ರಿಂದ 4 ತಿಂಗಳು ಅಷ್ಟೇ ತಗೊಳ್ಳೋದು. ಅರ್ಥ ಆಯ್ತಾ. ಮತ್ತೆ ಅಲ್ಲಿಂದ ಅಪ್ ಟ್ರೆಂಡ್ 1 ವರ್ಷ 2 ವರ್ಷ ಇತ್ರ ಅಪ್ ಟ್ರೆಂಡ್ ಹೋಗುತ್ತೆ ಅಂತ ತಿಳ್ಕೊಳ್ಳಿ. ಸೊ ಮತ್ತೆ ಫಾಲ್ ಆದ್ರೆ ಮತ್ತೆ ಫಾಸ್ಟ್ ಆಗಿ ಆಗತ್ತೆ. ಸೊ ಇದ್ರ ಅರ್ಥ ಏನಪ್ಪಾ ಅಂತಂದ್ರೆ, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಯಾವುದೇ ಒಂದು ಡೌನ್ ಟ್ರೆಂಡ್ ಬಂದ್ರು ತುಂಬಾ ಫಾಸ್ಟ್ ಆಗಿ ಬರುತ್ತೆ, ಜಾಸ್ತಿ ದಿನ ಅದು ಆ ಟ್ರೆಂಡ್ ಇರಲ್ಲ ಡೌನ್ ಟ್ರೆಂಡ್ ಅನ್ನೋದು. ಈಗ ಫಾರ್ ಎಕ್ಸಾಂಪಲ್ ಕೋವಿಡ್ ಅನ್ನೋದು ಒಂದು ಫಾಲ್ ಬಂತು, ಮೋರ್ ದೆನ್ 50% ಸ್ಟಾಕ್ಸ್ ಅಲ್ಲಿ ಎಲ್ಲ ಸ್ಟಾಕ್ಸ್ ರಿಟ್ರೇಸ್ಮೆಂಟ್ ಹೋಯ್ತು, 60, 50, 70% ಎಲ್ಲ ಬಿತ್ತು ಸುಮಾರು ಸ್ಟಾಕ್ಸ್. ಸೊ ಅವಾಗ ಏನಾಗುತ್ತೆ ಅಂತಂದ್ರೆ ನೋಡಿ, 2020 ಕೋವಿಡ್ ಅಲ್ಲಿ ಏನಾಗಿತ್ತು, ಈ ತರ ಒಂದು 4-5 years ಆಫ್ ಎಲ್ಲ ಒಂದು 3 years ಆಫ್ ಬಿಗ್ ಅಪ್ ಟ್ರೆಂಡ್ ಏನಾಯ್ತು, ಸಡನ್ ಆಗಿ ಹಿಂಗ್ ಫಾಲ್ ಆಗತ್ತೆ. ಓಕೆನಾ. ಸೊ ಅಂದ್ರೆ ಅರ್ಥ ಏನಪ್ಪಾ ಅಂದ್ರೆ, ಬೀಳೋವಾಗ 1-2 ತಿಂಗಳು ಸಡನ್ ಆಗಿ ಬಿದ್ದೋಗತ್ತೆ, ಮತ್ತೆ ಅಲ್ಲಿಂದ ನಿಧಾನಕ್ಕೆ ಅಪ್ ಟ್ರೆಂಡ್ ಹೋಗ್ತಾ ಇರತ್ತೆ, ಮತ್ತೆ ಸಡನ್ ಕ್ರಾಶ್ ಆಗುತ್ತೆ ಎಲ್ಲಾದ್ರೂ ಒಂದು ಸಮ್ ಇವೆಂಟ್ಸ್ ಆದಾಗ, ಮತ್ತೆ ನಿಧಾನಕ್ಕೆ ಅಪ್ ಟ್ರೆಂಡ್ ರಿಕವರಿ ಆಗ್ತಾ ಹೋಗುತ್ತೆ. ಸೊ ಇದ್ರ ಅರ್ಥ ಏನಪ್ಪಾ ಅಂದ್ರೆ, ಅಪ್ ಟ್ರೆಂಡೇ ನಮ್ಗೆ ಲಾಂಗ್ ಟರ್ಮ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಸಿಗೋದು. ಡೌನ್ ಟ್ರೆಂಡ್ ಆ ಮೊಮೆಂಟ್ ಬರುತ್ತೆ, ಒಂದಷ್ಟು ತಿಂಗಳು ಆ ಮೊಮೆಂಟಮ್ ಬರುತ್ತೆ, ಜಸ್ಟ್ ಒಂದು ಟೈಮ್ ಡ್ಯೂರೇಷನ್ಗೆ, ಮತ್ತೆ ಅದು ರಿಕವರಿ ಆಗಿ ಮೇಲೆ ಹೋಗ್ತಾ ಇರತ್ತೆ. ಆ ಒಂದು ಉದ್ದೇಶದಿಂದ ನಾವೇನ್ ಮಾಡ್ಬೇಕಂದ್ರೆ, ಸುಮಾರು ಸ್ಟಾಕ್ಸ್ ಅಲ್ಲಿ ನಾವು ಡೌನ್ ಟ್ರೆಂಡ್ ನ ಜಾಸ್ತಿ ಏನು ಎಂಟರ್ಟೈನ್ ಮಾಡಕ್ ಹೋಗ್ಬೇಡಿ. ಡೌನ್ ಟ್ರೆಂಡ್ ಬಂದಾಗ ಆ ಸ್ಟಾಕ್ಸ್ ಇಂದ ದೂರ ಇರಿ. ಯಾವ್ದೋ ಒಂದು ಸ್ಟಾಕ್ ಸೆಲ್ಲಿಂಗ್ ಪ್ರೆಜರ್ ಇದೆ ಅಂತಂದ್ರೆ
ಅದರಿಂದ ನೀವು ದೂರ ಇರಿ, ಅದನ್ನ ನೀವು ಬೈ ಮಾಡಕ್ ಹೋಗ್ಬಿಡಿ. ಯಾವ ಸ್ಟಾಕ್ ಬೈಯಿಂಗ್ ಪ್ರೈಸ್ ಅಲ್ಲಿ ಅಂದ್ರೆ ಬೈಯರ್ಸ್ ಕಂಟ್ರೋಲರ್ ಇರುತ್ತೋ ಆ ಸ್ಟಾಕ್ಸ್ ನ ಮಾತ್ರ ನೀವು ಪರ್ಚೇಸ್ ಮಾಡಕ್ಕೆ ಫೋಕಸ್ ಮಾಡಿ. ಸರ್ ಮತ್ತೆ ನೀವು ಕೇಳ್ಬೋದು, ಸರ್ ನಮ್ಗೆ ಹೆಂಗ್ ಗೊತ್ತಾಗುತ್ತೆ ಬೈಯರ್ಸ್ ಕಂಟ್ರೋಲ್ ಸೆಲ್ಲರ್ಸ್ ಕಂಟ್ರೋಲ್ ಅಲ್ಲಿ ಇದೆ ಅಂತ ಹೇಳ್ಬಿಟ್ಟು. ಸೊ ಇದನ್ನ ನಾನು ನಿಮ್ಗೆ ಹೇಳ್ಕೊಟ್ನಲ್ವಾ, ಟ್ರೆಂಡ್ ನ ಅಬ್ಸರ್ವ್ ಮಾಡಿ. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನಾನು NTPC ನ ಎಕ್ಸಾಂಪಲ್ ತಗೊಳ್ಳೋಣ. ಈ ಕರೆಂಟ್ ಎಕ್ಸಾಂಪಲ್ ನಾನು NTPC ಇವಾಗ ನಾನು ಬೈ ಮಾಡ್ತೀನ ಇಲ್ವಾ, ಓಕೆನಾ, ಈಗ ನಾನು ಬೈ ಮಾಡ್ಬೇಕಾ ಬೇಡವಾ. ಸೊ ಅದು ನಿಮ್ಗೆ ಒಂದು ಡಿಟೇಲ್ಡ್ ಅಂಡರ್ಸ್ಟ್ಯಾಂಡಿಂಗ್ ಸಿಗುತ್ತೆ. ನಾನೀಗ NTPC ನ ಯಾವ ತರ ನಾನು ಅನಾಲಿಸಿಸ್ ಮಾಡ್ಬೇಕಂತ ಹೇಳ್ಬಿಟ್ಟು ನೋಡಿ. ಹೈಯರ್ ಹೈ ಕ್ರಿಯೇಟ್ ಆಗಿದೆಯಾ, ಇಲ್ಲಿಂದ ಇಲ್ಲಿಗೊಂದು ಬಿಗ್ ಬೂಮ್ ಹೋಗಿದೆಯಾ, ಅಲ್ಲಿಂದ ನಮ್ಗೊಂದು ಮೇಜರ್ ಕರೆಕ್ಷನ್ ಆಗಿದೆ, ಮತ್ತೆ ಅಲ್ಲಿಂದ ನೋಡಿ ಎಷ್ಟು ನೀಟಾಗಿ ಹೈ ಹೋಗಿದೆ. ಇಲ್ಲ ಈ ಹೈ ನೀವು ಯಾವ್ದಾದ್ರು ಒಂದು ತಗೊಳ್ಳಿ. ಇನ್ನೊಂದು ಪ್ರಾಬ್ಲಮ್ ಏನಾಗುತ್ತೆ ಅಂದ್ರೆ ಬಿಗಿನರ್ಸ್ ನಾವು ಕಲಿಯುವಾಗ ಇದನ್ನ ತಗೊಂಡ್ರೆ ನಾನು ತಪ್ಪಾಗತ್ತೇನೋ, ಇದನ್ನ ತಗೊಂಡ್ರೆ ನಾನು ಆತರ ಯಾವ್ದು ಇಲ್ಲ. ಎಲ್ರು ಮಿಸ್ಟೇಕ್ಸ್ ಮಾಡ್ತಾರೆ. ಯಾರೇನು 100% ಇದ್ದೇ ಪ್ರಾಪರ್ ಹೈಯರ್ ಲೋ ಅಂತ ಕಂಡುಹಿಡಿಯಕ್ಕಾಗಲ್ಲ, ಎಕ್ಸೆಪ್ಟ್ ಸ್ಮಾರ್ಟ್ ಮನಿ ಟ್ರೇಡರ್ಸ್. ಸ್ಮಾರ್ಟ್ ಮನಿ ಅಂತ ಒಂದು ಇಂಡ್ಯೂಸ್ಮೆಂಟ್ ಮತ್ತೆ ಪುಲ್ ಬ್ಯಾಕ್ ಮತ್ತೆ ಇನ್ನೊಂದು ಪ್ರಾಪರ್ HI ಅಂತ ಕರಿತೀವಿ, ಹೈಯರ್ ಲೋ, ಲೋಯರ್ ಲೋ ಅಂತ ಕರಿತೀವಿ. ಸೊ ಅಲ್ಲಿ ಮಾತ್ರ ಪಿನ್ ಪಾಯಿಂಟ್ ಅಕ್ಯುರೇಟ್ ಹೈಯರ್ ಹೈಸ್ ಮತ್ತೆ ಹೈಯರ್ ಲೋಸ್ ನ ಫೈಂಡ್ ಔಟ್ ಮಾಡೋಕ್ಕಾಗೋದು. ನಾವು ಲೆವೆಲ್ 3 ನಲ್ಲಿ ಅದನ್ನ ಹೇಳ್ಕೊಟ್ಟಿದೀವಿ, ಲೆವೆಲ್ 3 ಸ್ಟ್ರಾಟಜೀಸ್ ಅಲ್ಲಿ. ಬಟ್ ನಾರ್ಮಲ್ ಆಗಿ ಬಿಗಿನರ್ ಆಗಿ ನಾವು ಕಲಿಯುವಾಗ ನೀವು ಈ ಪಾಯಿಂಟ್ ಆದ್ರೂ ತಗೊಳ್ಳಿ, ಅಲ್ಲಿ ಪಕ್ಕದಲ್ಲೇ 2 ಸ್ವಿಂಗ್ ಹೈಸ್ ಇತ್ತಂದ್ರೆ ಯಾವ್ದಾದ್ರು ತಗೊಳ್ಳಿ, ಯಾವುದೇ ತರದ ತೊಂದರೆ ಇಲ್ಲ. ಅಲ್ಲಿಂದ ಮತ್ತೆ ನಮ್ಗೆ ಏನಾಗಿದೆ, ರಿಟ್ರೇಸ್ಮೆಂಟ್ ಆಗಿದೆ, ಮತ್ತೆ ಅಲ್ಲಿಂದ ಬಿಗ್ ಬೂಮ್ ಹೋಗಿದೆ. ಇಲ್ಲಿ ನೋಡಿ ಈ ಹೈಸ್ ನ ಬ್ರೇಕ್ಔಟ್ ಆಗ್ತಾ ಹೋಗ್ತಿದ್ದಾನೆ. ಸೊ ಇದಾದ್ಮೇಲೆ ಮತ್ತೆ ಸಡನ್ ಫಾಲ್ ಆಯ್ತು ಎಲೆಕ್ಷನ್ ದಿನ. ಅದು ಬಂದು ಡ್ಯೂ ಟು ಸಮ್ ಈವೆಂಟ್, ಎಂಟೈರ್ ಎಕಾನಮಿ ಅವತ್ತು ಎಂಟೈರ್ ಸ್ಟಾಕ್ ಮಾರ್ಕೆಟ್ ಕ್ರಾಶ್ ಆಗ್ತಿತ್ತು. ನಿಯರ್ಲಿ 40 ಲಕ್ಷ ಕೋಟಿ ಅವತ್ತು ಲಾಸ್ ಆಗೋ ಚಾನ್ಸಸ್ ಇಲ್ಲಿತ್ತು ಮಾರ್ಕೆಟ್, ಅಷ್ಟು ಫಾಲ್ ಆಗಿತ್ತು ಮಾರ್ಕೆಟ್. ಬಟ್ ಇಟ್ಸ್ ಓಕೆ. ಅಲ್ಲಿಂದ ಮತ್ತೆ ಏನಾಯ್ತು, ನಮ್ಗೆ ರಿಕವರಿ ಆಯ್ತು, ಇಲ್ಲಿಂದ ಹೈ ಕ್ರಿಯೇಟ್ ಆಯ್ತು, ಓಕೆನಾ. ಸೊ ಓವರ್ ಆಲ್ ನನಗೆ ಈಗ ನ್ಯೂ ಹೈ ಕ್ರಿಯೇಟ್ ಆಗಿದೆ. ಸೊ ನೀವು ಕೇಳೋತಾರೆ ಯಾವ ಲೋ ಮತ್ತೆ ಹೈನ ಮಾರ್ಕೆಟ್ ಟ್ರೇಡ್ ಆಗ್ತಿದೆ ಅಂತಂದ್ರೆ, ಈ ಸ್ಟಾಕ್ ನೋಡಿ, ಇದು ಬಂದು ಲೋಯೆಸ್ಟ್ ಪಾಯಿಂಟ್, ಇದು ಬಂದು ಹೈಯೆಸ್ಟ್ ಪಾಯಿಂಟ್. ಸೊ ಈಗ ನನ್ನ ಎಕ್ಸ್ಪೆಕ್ಟೇಷನ್ ಏನು, ಆಸ್ ಆಫ್ ನಾನು ನೋಡಿದ್ರೆ ಮಾರ್ಕೆಟ್ ಬುಲ್ ಸೈಡ್ ಇದೆ ಅಂದ್ರೆ ಈ ಸ್ಟಾಕ್ ಬಯಸ್ ಕಂಟ್ರೋಲ್ ಅಲ್ಲೇ ಇದೆ. ಈಗ ಕ್ವಶನ್ ಏನಪ್ಪಾ ಅಂತಂದ್ರೆ, ನಾನು ಎಲ್ಲಿ ಎಂಟ್ರಿ ತಗೋಬೇಕು, ಇಲ್ಲಿ ತಗೋಬೇಕಾ, ಇಲ್ಲ ಇಲ್ಲಿ ತಗೋಬೇಕಾ, ಇಲ್ಲ ಇಲ್ಲಿ ತಗೋಬೇಕಾ, ಇಷ್ಟೇ ನನ್ನ ಕ್ವಶನ್. ನನಗೆ ಗೊತ್ತು ಸ್ಟಾಕ್ ಕಂಟಿನ್ಯೂಸ್ ಬಯಸ್ ಕಂಟ್ರೋಲ್ ಅಲ್ಲಿ ಇದೆ ಅಂತ ಹೇಳ್ಬಿಟ್ಟು. ಸೊ ನನ್ನ ಲೊಕೇಶನ್ ಯಾವುದು, ಎಂಟ್ರಿ ಲೊಕೇಶನ್ ಅನ್ನೋದನ್ನ ಹುಡುಕ್ಬೇಕಾಗತ್ತೆ. ಸೊ ಈ ಎಂಟ್ರಿ ಲೊಕೇಶನ್ ನ ಹುಡುಕಕ್ಕೆ ನಾನು ನಿಮ್ಗೆ ಸಿಂಪಲ್ ಟೆಕ್ನಿಕ್ ಹೇಳ್ಕೊಡ್ತೀನಿ. ನಾವು ಲೆವೆಲ್ 1 ಲೆವೆಲ್ 2 ನಲ್ಲಿ ಪ್ರೂವೆನ್ ಸ್ಟ್ರಾಟಜೀಸ್ ಅಲ್ಲಿ ಡೀಟೇಲ್ಡ್ ಆಗಿ ಹೇಳ್ಕೊಟ್ಟಿದೀವಿ. ಸಪ್ಲೈ ಅಂಡ್ ಡಿಮ್ಯಾಂಡ್ ಅಲ್ಲಿ ದಿ ಬೆಸ್ಟ್ ಟ್ರೇಡ್ಸ್ ನ ಐಡೆಂಟಿಫೈ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು. ಸೊ ನಾನು ನಿಮ್ಗೆ ಇಲ್ಲೊಂದು ಸಿಂಪಲ್ ಟೆಕ್ನಿಕ್ ನ ಹೇಳ್ಕೊಡ್ತೀನಿ. ಇನ್ ಕೇಸ್ ಈ ತರ ಒಂದು ಟ್ರೆಂಡ್ ನ ನೀವು ಕಂಟಿನ್ಯೂಸ್ ಆಗಿ ಐಡೆಂಟಿಫೈ ಮಾಡಿದ್ರೆ ಅಂತಾರೆ, ನೀವು ಎಲ್ಲಿ ಟ್ರೇಡ್ ತಗೋಬೇಕಂತ ಹೇಳ್ಬಿಟ್ಟು ಒಂದು ಸಿಂಪಲ್ ಇಂಡಿಕೇಟರ್ ನ ತೋರಿಸ್ಕೊಡ್ತೀನಿ. ಸೊ ಇಂಡಿಕೇಟರ್ ಸೆಕ್ಷನ್ ಹೋಗ್ಬಿಟ್ಟು RSI ಅಂತ ಟೈಪ್ ಮಾಡಿ, ರಿಲೇಟಿವ್ ಸ್ಟ್ರೆಂತ್ ಇಂಡೆಕ್ಸ್ ಅಂತ ಟೈಪ್ ಮಾಡಿದಾಗ ಸ್ನೇಹಿತರೆ ನಿಯರ್ಲಿ ಲೆಸ್ ದೆನ್ 35. ಸೊ ನಾನು ಏನ್ ಮಾಡ್ತೀನಿ ಅಂತಂದ್ರೆ, ಈ RSI ಸೆಟ್ಟಿಂಗ್ಸ್ ಇದೆಯಲ್ವಾ, ಸೆಟ್ಟಿಂಗ್ಸ್ಗೆ ಹೋಗ್ಬಿಟ್ಟು ನಾನು 35 ಸೆಟ್ ಮಾಡ್ಕೊಂತೀನಿ. ಸ್ಟೈಲ್ಗೆ ಹೋಗ್ಬಿಟ್ಟು ಓವರ್ ಬಾಟ್ ಇದೆಯಲ್ವಾ, ಇದನ್ನ 35 ಟೈಪ್ ಮಾಡ್ಕೊಂತೀನಿ. ಮಿಡ್ ಲೈನ್ ನ ನನ್ಗೆ ಅವಶ್ಯಕತೆ ಇಲ್ಲ, ಅದನ್ನ ತೆಗೆದ್ಬಿಡ್ತೀನಿ. ಅಂಡ್ ಓವರ್ ಸೋಲ್ಡ್ ಬಂದು 30 ಇಟ್ಕೊಂಡಿದ್ದೀನಿ. ಸೊ 35 ನಿಯರ್ ಬೈ ಬಂದ್ರೆ ನನಗೇನಾಗುತ್ತೆ, ಈಗ ಬೆಸ್ಟ್ ಎಕ್ಸಾಂಪಲ್ ಏನಪ್ಪಾ ಅಂತಂದ್ರೆ, ಈ ಸ್ಟಾಕ್ ಈ ತರ ಬುಲ್ ರನ್ ಅಪ್, ಹೈಯರ್ ಹೈ ಹೈಯರ್ ಲೋ ಹೈಯರ್ ಹೈ ನಲ್ಲಿ ಟ್ರೇಡ್ ಆಗ್ತಾ ಇದೆ. ಸೊ ಈ ತರ ಒಂದು ಸ್ಟಾಕ್ ಬಯಸ್ ಕಂಟ್ರೋಲ್ ಅಲ್ಲಿ ಇರುವಂತಹ ಸ್ಟಾಕ್ ಯಾವಾಗ ನಾನು ನಿಯರ್ ಬೈ 35 ಬಂದು ಅಲ್ಲೊಂದು ಬೈಯಿಂಗ್ ಕ್ಯಾಂಡಲ್ ಕ್ರಿಯೇಟ್ ಆಗುತ್ತೋ, ಎಕ್ಸಾಕ್ಟ್ಲಿ ನಾನು ಏನ್ ಮಾಡ್ತೀನಿ, ಅಲ್ಲಿ ಟ್ರೇಡ್ ಮಾಡ್ತೀನಿ. ಈ ಲೊಕೇಶನ್ ಅಲ್ಲಿ ಬಂದು ನಾನು ಎಂಟ್ರಿ ತಗೊಂತೀನಿ. ಎಕ್ಸಾಕ್ಟ್ಲಿ ಇಲ್ಲಿ ನೋಡಿ, ಈ ಪಾಯಿಂಟ್ ನನ್ನ ಎಂಟ್ರಿ ಆಗಿರುತ್ತೆ. ಇನ್ನೊಂದು ಪಾಯಿಂಟ್ ಬಂದು ನನ್ಗೆ ಎಂಟ್ರಿ ನೋಡಿ, ಈ ಲೊಕೇಶನ್ ನಿಯರ್ ಬೈ ನನ್ಗೆ ಎಂಟ್ರಿ ಆಗಿರುತ್ತೆ. ಇನ್ನ ಈಗ ರೀಸೆಂಟ್ ಆಗಿ ಇಲ್ಲೊಂದು ಲೊಕೇಶನ್ ಬಂದಿದೆ, ಬಟ್ ಸ್ಟಿಲ್ ಅದು ಚೂರ್ ಫಾರ್ ಇದೆ. ಸ್ವಲ್ಪ ಇಫ್ ಇನ್ ಕೇಸ್ ಅದು ನಿಯರ್ ಬೈ ಬಂದ್ರೆ ಅಲ್ಲಿ ನಾವು ಎಂಟ್ರಿ ತಗೊಂತೀವಿ. ಅಪ್ಕಮಿಂಗ್ ಡೇಸ್ ಅಲ್ಲಿ ನನಗೆ ಈ ಲೊಕೇಶನ್ ಹತ್ರ ಬಂದು ಇಫ್ ಇನ್ ಕೇಸ್ ಒಂದು ಬೈಯಿಂಗ್ ಕ್ಯಾಂಡಲ್ ಕ್ರಿಯೇಟ್ ಆಗಿದೆ ಅಂದ್ರೆ ನಾನು ಅಲ್ಲಿ ಎಂಟ್ರಿ ತಗೊಂಡು ಅಪ್ ಟ್ರೆಂಡ್ ಎಕ್ಸ್ಪೆಕ್ಟ್ ಮಾಡ್ತೀನಿ. ಇದು ಸಿಂಪ್ಲೆಸ್ಟ್ ವೇ ಅಂಡ್ ಒನ್ ಆಫ್ ದಿ ಮೋಸ್ಟ್ ಪವರ್ಫುಲ್ ವೇ. ಓಕೆನಾ, ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಫಸ್ಟ್ ಕೆಲಸ ಏನಂದ್ರೆ RSI ಈಸ್ ನಥಿಂಗ್ ಅಂತ. ಸೊ RSI ನಿಮ್ಗೆ ಏನು ಸಪೋರ್ಟ್ ಮಾಡ್ತಲ್ಲ, ಜಸ್ಟ್ ಅದು ನಿಮ್ಗೆ ಹೇಳ್ತಾ ಇದೆ ಯಾವ ಲೊಕೇಶನ್ ಅಲ್ಲಿ ನೀವು ಎಂಟ್ರಿ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಫಸ್ಟ್ ಪ್ರಿಯಾರಿಟಿ ಏನಪ್ಪಾ ಅಂತಂದ್ರೆ ಟ್ರೆಂಡ್ ವೆರಿಫಿಕೇಶನ್. ಫಸ್ಟ್ ನೀವು ಟ್ರೆಂಡ್ ನ ಕರೆಕ್ಟ್ ಆಗಿ ವೆರಿಫೈ ಮಾಡಿರ್ಬೇಕು. ಓಕೆನಾ, ಸೊ ಯಾವಾಗ ನೀವು ಟ್ರೆಂಡ್ ನ ಪರ್ಫೆಕ್ಟ್ ಆಗಿ ವೆರಿಫೈ ಮಾಡ್ತಿರೋ ಅವಾಗ ಇಂಡಿಕೇಟರ್ಸ್ ಎಲ್ಲಾನು ವರ್ಕ್ ಆಗುತ್ತೆ. ಫಸ್ಟ್ ಮಿಸ್ಟೇಕ್ ನಾವು ಮಾಡೋದೇನಪ್ಪಾ ಅಂದ್ರೆ, ಟ್ರೆಂಡ್ಗೆ ಇಂಪಾರ್ಟೆನ್ಸ್ ಕೊಡಲ್ಲ, ಡೈರೆಕ್ಟ್ ಆಗಿ ಹೋಗ್ಬಿಟ್ಟು ಇಂಡಿಕೇಟರ್ ಬೈ ಮತ್ತೆ ಸೆಲ್ ಸಿಗ್ನಲ್ಗೆ ಇಂಪಾರ್ಟೆನ್ಸ್ ಕೊಟ್ಬಿಡ್ತೀವಿ. ಅಲ್ಲಿ ಮತ್ತೆ ಇಂಡಿಕೇಟರ್ ನ ಬ್ಲೇಮ್ ಮಾಡ್ತೀವಿ, ಇಂಡಿಕೇಟರ್ ವರ್ಕ್ ಆಗಲ್ಲ ಅಂತ ಹೇಳ್ಬಿಟ್ಟು. ಸೊ ಪ್ರಿಫರೆನ್ಸ್ ಕೊಡ್ಬೇಕಾಗಿರೋದು ಟ್ರೆಂಡ್ಗೆ ಫಸ್ಟ್, ನಾಟ್ ಇಂಡಿಕೇಟರ್. ಸೊ ಇದಿಷ್ಟು ಟೈಪ್ಸ್ ಆಫ್ ಟ್ರೆಂಡ್ಸ್. ಟೈಪ್ಸ್ ಆಫ್ ಟ್ರೆಂಡ್ಸ್ ಅಲ್ಲಿ ನಾವು 3 ವಿಧ ತಿಳ್ಕೊಂಡ್ವಿ. ಒಂದು ಅಪ್ ಟ್ರೆಂಡು, ಡೌನ್ ಟ್ರೆಂಡು, ಸೈಡ್ ವೇಸ್ ಆಕ್ಷನ್ ಅಂತ ಕರಿತೀವಿ. ಓಕೆನಾ,
ಸೊ ನಿಮಗೆ ಈ ವಿಡಿಯೋ ರಿಲೇಟೆಡ್ ಅಂದ್ರೆ ಈ ಒಂದು ಕಾನ್ಸೆಪ್ಟ್ ರಿಲೇಟೆಡ್ ನಿಮ್ಗೆ ಏನೇ ಡೌಟ್ಸ್ ಇದ್ರು ಕಮೆಂಟ್ಸ್ ಮುಖಾಂತರ ತಿಳಿಸಿ, ನಿಮ್ಮೆಲ್ಲ ಕ್ವಶನ್ಸ್ಗೆ ನಾವು ಆನ್ಸರ್ ಮಾಡ್ತೀವಿ. ಅದೇ ರೀತಿ ನಿಮಗೆ ಅಪ್ಕಮಿಂಗ್ ವಿಡಿಯೋಸ್ ಅಲ್ಲಿ ಇನ್ನೂ ಒಳ್ಳೆ ಸ್ಟ್ರಾಟಜೀಸ್ ಮತ್ತೆ ಒಳ್ಳೆ ಕಂಟೆಂಟ್ಸ್ ಬಗ್ಗೆ ವಿಡಿಯೋ ಮಾಡ್ತಾ ಹೋಗ್ತೀವಿ. ಹ್ಯಾಪಿ ಟ್ರೇಡಿಂಗ್, ಒಳ್ಳೇದಾಗ್ಲಿ.